2024 ಹೇಗಿತ್ತು? ಫ್ಯಾಮಿಲಿಗೆ ಇನ್ನೊಬ್ಬ ಬಂದಿದ್ದಾರೆ ಸೋಶಿಯಲ್ ಮೀಡಿಯಾ mom guys. Yes, I have become dad. 2024 ಹೇಗಿತ್ತು, 2025 ಹೇಗೆ ನಾನು welcome back to Shake YouTube channel. I hope you guys are doing amazing. Orange ಇವತ್ತಿಬ್ರು ಆರೆಂಜ್ ಹಾಕೊಂಡಿದೀವಿ. ಕೋಇನ್ಸಿಡೆಂಟ್ ಆಗಿ ನಾವು ಇದನ್ನ ಹಾಕೊಂಡಿದೀವಿ ಅಷ್ಟೇ ಹೊರತು ಇಟ್ಸ್ ನಾಟ್ ಪ್ರೀ ಪ್ಲಾನ್. ಬಟ್ ಎಸ್, ಎನಿವೇಸ್ ಇವಾಗ ನಾವು ಹೋಗ್ತಾ ಇರೋದು ಹೊರಗಡೆಗೆ. ಬಟ್ ಅದಕ್ಕಿಂತ ಮುಂಚೆ ಐ ನೀಡ್ ಟು ಗಿವ್ ಯು ಫ್ಯೂ ಅಪ್ಡೇಟ್ಸ್. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹಾಕಿದ್ದೆ ಸ್ಟೋರಿ, ಲೈಕ್ ಯು ಗೈಸ್ ಹ್ಯಾವ್ ಅ ಸ್ಪೆಷಲ್ ನ್ಯೂಸ್ ಅಂತ, ವಿಚ್ ಇಸ್ ಸಮಥಿಂಗ್ ರಿಯಲಿ ಸ್ಪೆಷಲ್. ಆ್ಯಂಡ್ ತುಂಬ ಜನ ಅದಕ್ಕೆ ರೆಸ್ಪಾಂಡ್ ಕೊಟ್ಟಿದ್ದು ಏನಂತಂದ್ರೆ, ಓ ಮೈ ಗಾಡ್, ಕ್ಯಾರಿಂಗಾ, ಪ್ರೆಗ್ನೆಂಟಾ ಅಂತೆಲ್ಲ ಫುಲ್ ನನಗೆ ವಿಶಸ್ ಕಳಿಸಿದ್ರಿ. ಬಟ್ ಆ ಥರ ಏನಾದರೂ ಆಗಿದ್ರೆ ಡೆಫಿನೆಟ್ಲಿ ನಾನು ಸೋಷಿಯಲ್ ಮೀಡಿಯಾ ಎಸ್ ಐ have become dad. Yeah, so that is there. ಬಟ್ ಅದು ಏನು ಅಂತ ಅಂದ್ಬಿಟ್ಟು ಕೆಲವೊಂದೊಂದು ಕ್ಲಿಪ್ಪಿಂಗ್ ಹಾಕ್ತೀನಿ, ಹೇಗೆ ಏನೇನು ಅಂದ್ಬಿಟ್ಟು ಅಂತ. ಅದನ್ನು ಫಸ್ಟ್ ನೋಡ್ಕೊಂಡು ಬನ್ನಿ and then we'll talk. ನಾನು ಹೇಳಿದ ಸ್ಪೆಷಲ್ ನ್ಯೂಸ್ ಬೇರೆ ಯಾವುದೂ ಅಲ್ಲ, ಪೆಟ್ ಬಗ್ಗೆ. ಸೊ ಇವೆಲ್ಲ ನಾನು ತೊಗೊಂಡಿಲ್ಲ, ಇದ್ರಲ್ಲಿ ಒಂದೇ ಒಂದು ನಾನು ತೊಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ನನ್ನ ಫ್ರೆಂಡ್ ತೊಗೊಂಡಿದ್ದಾಳೆ. ಅದನ್ನು ನಾನು ನನ್ನ ಮನೆಗೆ ಕರ್ಕೊಂಡು ಹೋಗಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ವಿತ್ ಮೈ ಫ್ಯಾಮಿಲಿ ಅನ್ನೋದು ಈ ವಿಡಿಯೋದಲ್ಲಿದೆ. ಪ್ಲೀಸ್ ಡೂ ವಾಚ್. ಮಮ್ಮಿ ಆರತಿ ಎತ್ತಿರೆ ನಮ್ಮ ಪುಟ್ಟು ಎಲ್ಲ ಒಳ್ಳೇದಾಗ್ಲಿ. ಹಾಕಿ ಪಪ್ಪ. ಬಾಕಿ ಒಳಗಡೆ ಎಂಟ್ರಿ ಕೊಡೋಣ. ಬಲಗಾಲಿ ಬರುವ ಫುಲ್ ಅಡುಕ್ತೈತಿದೆ. ನಾನು ಪೆಟ್ ತೊಗೊಂಡಿದ್ದು 27th of December ಆ್ಯಂಡ್ ಆ ದಿನವೇ ನಮ್ಮ ತಂದೆ ತಾಯಿ ಕೂಡ ನಮ್ಮ ಮನೆಗೆ ಬಂದಿದ್ದರು. ಆ್ಯಂಡ್ ಈ ವ್ಯೂ ಇದೆ ಗೊತ್ತಾ, ನಾನು ಹ್ಯಾಪಿ ಆ್ಯಂಡ್ ನಮ್ಮ ಪಪ್ಪ, ಇದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಅದಕ್ಕೆ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಆ ಸ್ಟೋರಿ ನೋಡಿನೇ ಗೊತ್ತಾಗಿರುತ್ತೆ ಆಲ್ರೆಡಿ ಏನು ಅಂತ. ನಾನು ಆ್ಯಕ್ಚುಲಿ ತುಂಬ ಸತಿ ತಗೊಳ್ಳೋಣ ಬೇಡ ಅಂತ ಒಂದು ಕನ್ಫ್ಯೂಸ್ಡ್ ಮೈಂಡಲ್ಲಿ ಇದ್ದೆ. ನನ್ನ ಫ್ರೆಂಡ್ ಒಬ್ಳಿದ್ಲು, ಅವಳು ಕೆಲವೊಂದೊಂದು ತೋರಿಸಿದ್ಲು, ಅದನ್ನು ನಾನು ನೋಡ್ಕೊಂಡು ಬಂದಿದ್ದೆ. ಆ್ಯಂಡ್ ಇನ್ನೊಬ್ಳು ಫ್ರೆಂಡ್, ನನ್ನ ಫ್ರೆಂಡ್ ಮೊನಿಷಾ ಅಂತ ಇದ್ಲು. ಯು ಗೈಸ್ ಹ್ಯಾವ್ ಆಲ್ರೆಡಿ ಸೀನ್ ಹರ್ ಇನ್ ದ ವಿಡಿಯೋ, ಪ್ರೀವಿಯಸ್ ವಿಡಿಯೋದಲ್ಲಿ. ಸೊ ಅವಳು ತೋರಿಸಿದ್ಲು, ಅಲ್ಲಿ ಹೋಗಿ ನೋಡಿದ್ವಿ. ಬಟ್ ಹೇಳ್ತಾರಲ್ಲ ದಟ್ ಸ್ಪಾರ್ಕ್, ಅದು ನನಗೆ ಇಲ್ಲ. ಆ್ಯಂಡ್ ಸ್ವಲ್ಪ ಕನ್ಫ್ಯೂಸ್ಡ್ ಇತ್ತು, ಭಯ ಆಯಿತು ನನ್ನ ಕೈಲಿ ಆಗುತ್ತಾ ಆಗಲ್ವಾ ಅಂತ. ಬಟ್ ಫೈನಲಿ ನಾನು ನನ್ನ ಫ್ರೆಂಡ್ ಹರ್ಷಿತಾ ನನಗೆ ಹೇಳಿದ್ಲು. ಇನ್ಫ್ಯಾಕ್ಟ್ ಅವಳಿಗೆ ಒಂದು ತೊಗೊಂಡಿದ್ದಾಳೆ, ನಾನು ಆಲ್ರೆಡಿ ಆ ವಿಡಿಯೋದಲ್ಲಿ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಮಗಳು ಅದಕ್ಕೆ ಆಲ್ರೆಡಿ ಬೇರ್ ಅಂತ ಹೆಸರಿಟ್ಟಾಳೆ. ನಾವು ಹ್ಯಾಪಿ ಅಂತ ಇವಾಗ ಸದ್ಯಕ್ಕೆ ಇಟ್ಟಿದ್ದೀವಿ. ಇನ್ ಕೇಸ್ ಇಫ್ ಯು ಗೈಸ್ ವಾಂಟ್ ಟು ಚೇಂಜ್ ದ ನೇಮ್ ಆಫ್ ದ ಪೆಟ್, ನೀವು ಅದನ್ನು ಕಮೆಂಟಲ್ಲಿ ನಮಗೆ ತಿಳಿಸಿ. ಶ್ರೇಯಾಂಕಾ, ನೀವು ಈ ನೇಮ್ ಇಡ್ಬೋದಲ್ವಾ, ನೋಡಿ ಚೆನ್ನಾಗಿದೆ ಅಂತೆಲ್ಲ ಅಂತ. ಫಸ್ಟ್ ವಿಷ್ಣು ಅಂತ ಅಂದ್ಕೊಂಡ್ವಿ, ಆಮೇಲೆ ಅದು ತುಂಬ ಬೈಯಕ್ಕೆಲ್ಲ ಆಗಲ್ಲ, ಒಂದು ತಲೆರಟೆ ಮಾಡಿದ್ರೆ ಅಂದ್ಬಿಟ್ಟು 1 second ಮೈ ಮಾಮ್ ಇಸ್ ಕಾಲಿಂಗ್. ನಮ್ಮಮ್ಮ ಕಾಲ್ ಮಾಡಿದ್ರು. ಎನಿವೇಸ್, ನಿಮ್ಗೇನಾದರೂ ಬೇರೆ ಹೆಸರು ಇಡ್ಬೋದು ಅಂತ ಅನ್ಸಿದ್ರೆ ಹೇಳಿ. ನಮ್ಮ ಅಕ್ಕ ಪಾರ್ಥ ಅಂತ ಹೆಸರು ಹೇಳಿದ್ಲು. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಬಳು ಒಂದು ಹೆಸರು ಹೇಳಿದ್ಲು, ದಟ್ ವಾಸ್ ಗುಡ್. ನಾವು ನನ್ನ ಹಸ್ಬೆಂಡ್ ಬಂದು ಕಾಲ ಭೈರವ ಅಂತ ಇಟ್ಟಿದ್ರು. ನಾನು ಕಾಲ ಭೈರವ ಅಂತ ಕರೆಯೋ ಅಷ್ಟರಲ್ಲಿ ನಾನೇ ಬಿದ್ದೋಗ್ಬಿಟ್ಟಿದ್ದೀನಿ. ಓಕೆ, ಭೈರವ ನಿಕ್ ನೇಮ್ ಅಲ್ಲಿ ಬೈ ಅಂತ ಕರೆಯಕ್ಕಾಗತ್ತಾ? ಹೇ ಬೈ ಅರೆ ಇದರ್ ಅಂದ್ಬಿಟ್ರೆ ಅವನು ಅಲ್ಲೇ ನೋಡ್ತಾ ಇರ್ತಾನೆ ನಮ್ಮ ಹ್ಯಾಪಿ. ಸೊ ಕರೆಂಟ್ಲಿ ಬಿಕಾಸ್ ನಾನು ಏನಕ್ಕೆ ಹ್ಯಾಪಿ ಅಂತ ಇಟ್ಟಿದ್ದೀನಿ ಅಂದರೆ, ನಾನು ಮುಂಚೆ ನನ್ನ ಹಸ್ಬೆಂಡ್ಗೆ ಒಂದು ಹ್ಯಾಪಿನ ಅಂದರೆ ಒಂದು ಶಿಜುನೆ ಗಿಫ್ಟ್ ಮಾಡಿದೆ. ನನ್ನ ಡಿಯರೆಸ್ಟ್ ಫ್ರೆಂಡ್ ಪವಿತ್ರ ಅಂತ, ಪಾಪ ಅವಳಿಗೆ ಅಂತ ನಾನು ಫುಲ್ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ. ಇಫ್ ಯು ವಾಚಿಂಗ್ ದಿಸ್ ವಿಡಿಯೋ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದ್ಯಾಟ್. ಸೊ ಅವ್ರ ಹತ್ರ ನಾನು ಇಸ್ಕೊಂಡಿದ್ದೆ ಡಾಗ್ನ. ಆ್ಯಂಡ್ ಪೆಟ್ ಇಸ್ಕೊಂಡ್ಮೇಲೆ ಇವ್ರಿಗೆ ನಾನು ಕೊಟ್ಟಿದ್ದೆ. ಇವರು ಕಾರಣಾಂತರಗಳಿಂದ ಅದು ನಮ್ಮ ಹತ್ರ, ಐ ಮೀನ್ ವಿ ಕುಡಂಟ್ ಕೀಪ್ ದ್ಯಾಟ್. ಆ ಟೈಮಲ್ಲಿ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಸೊ ಅದಕ್ಕೇನೆ ನಾವು ಅದನ್ನು ಇಟ್ಕೊಳ್ಳೋಕ್ಕಾಗಿಲ್ಲ. ಬಟ್ ಇಟ್ ವಾಸ್ ಕೈಂಡ್ ಆಫ್ ಎಮೋಷ್ನಲ್, ನಮಗೆ ಕೊಡ್ಲಿಕ್ಕೂ ಇಷ್ಟ ಇಲ್ಲ ವಾಪಸ್ ಬೇರೆ ಯಾರಿಗೂ. ಸೊ ನಾವು ಯಾರ ಹತ್ರ ಇಸ್ಕೊಂಡಿದ್ವಿ ಅವ್ರಿಗೇನೆ ಕೊಟ್ಟು ಅದೊಂದು ಸೀನ್ ಮಾಡ್ಕೊಂಡಿದ್ದಾಯಿತು. ಸೊ ಅದಕ್ಕೆ ನನ್ನ ಫ್ರೆಂಡಿಗೆ ನಾನು ಸಾರಿ ಕೇಳ್ತಾ ಇರೋದು ಈ ವಿಡಿಯೋದಲ್ಲಿ.
ಅದರ್ ದನ್ ದಟ್ ತುಂಬಾ ಸಲ ಅನ್ಕೊಂತಾ ಇದ್ವಿ ತಗೋಬೇಕು ತಗೋಬಾರ್ದು ಫಸ್ಟ್ ರಿಟ್ರೀವರ್ ಅದು ಇದು ಅಂತ. ಆ್ಯಂಡ್ ಫೈನಲಿ ನನ್ನ ಫ್ರೆಂಡ್ ಮನೆಯಲ್ಲಿ ಮರಿ ಹಾಕಿತ್ತು. ಸೊ ಹೋಗಿ ನಾವು ತೊಗೊಂಡು ಬಂದ್ವಿ. ಇಟ್ಸ್ ರಿಯಲಿ ಕ್ಯೂಟ್ ಅಲ್ವಾ? ನೋಡಿ ಕೆಲವೊಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ಯೂಟ್ ಇದೆ ಅಂತ. ಈಸ್ ಜಸ್ಟ್ 44 days ಬೇಬಿ. ಆ್ಯಂಡ್ ಯಾ ಐ ಥಿಂಕ್ ನನಗೊಂದು ಬೆಸ್ಟ್ ಕಂಪ್ನಿ ಇರುತ್ತೆ ಇನ್ಮೇಲೆ. ನಮ್ಮ ವಿಡಿಯೋದಲ್ಲಿ ತುಂಬಾನೇ ಅವಂದೇ ಆರ್ಭಟ ಇರುತ್ತೆ. ನಮ್ಮ ಫ್ಯಾಮಿಲಿಗೆ ಇನ್ನೊಬ್ಬ ಬಂದಿದ್ದಾರೆ. ಹ್ಯಾಪಿ ನ್ಯೂ ಇಯರ್ ದಿನ ವಿ ವೆಲ್ಕಮ್ ಹ್ಯಾಪಿ. ಸೊ ಅವ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನಾನು ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ಬೀಯಿಂಗ್ ಅ ಮದರ್ ಐ ನೀಡ್ ಟು ಟೇಕ್ ಕೇರ್ ಆಫ್ ಆಲ್ ದ ಥಿಂಗ್ಸ್ ಯು ನೋ. ಸೊ ಐ ಹ್ಯಾವ್ ಕ್ರಿಯೇಟೆಡ್ ಅನ್ ಅಕೌಂಟ್. ನೀವು ಹೋಗಿ ಚೆಕ್ಔಟ್ ಮಾಡಿ, ನಾನು ಇಲ್ಲಿ ಹಾಕಿರ್ತೀನಿ. ಅದೆಷ್ಟು ಚೆನ್ನಾಗಿದೆ ಬಯೋ ಅಂದರೆ ಮಾಮ್ಸ್ ಹ್ಯಾಪಿ ಕಿಡ್, ಡ್ಯಾಡೀಸ್ ಹ್ಯಾಪಿ ಹೀರೋ, ಫಾಲೋ ಮೀ ಫಾರ್ ಮೋರ್ ಹ್ಯಾಪಿನೆಸ್ ಅಂತ ಬಯೋದಲ್ಲಿ ಹಾಕಿದ್ದೀನಿ. ಇಟ್ಸ್ ಸೋ ಕ್ಯೂಟ್ ಅಲ್ಲ? ಸೊ ಎನಿವೇಸ್ ನೋಡಿ, ನೀವು ಅದನ್ನ ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಏನು ಎತ್ತ ಅಂತ ಐ ಆಮ್ ಗೋನಾ ಟಾಕ್ ಅಬೌಟ್. ಸೊ ಇವಾಗ ನಾವು ಹೋಗ್ತಿರೋದು ಇಯರ್ ಅಂಡ್ ಸೇಲ್ ಶಾಪಿಂಗ್ ಅದಂತ. ಬರೀ ಶಾಪಿಂಗೇ ಆಗೋಗಿದೆ ನಮ್ಮ ವಿಡಿಯೋದಲ್ಲೆಲ್ಲ. ಎಷ್ಟು ಈ ವರ್ಷ ದುಡ್ಡು ಖರ್ಚು ಮಾಡಿದ್ದೀನಿ ಅಂದ್ರೆ ನಾನು ನನ್ನ ಹಸ್ಬೆಂಡ್ ಸಿಕ್ಕಾಪಟ್ಟೆ ಎಷ್ಟು ಮಾಡಿದ್ದೀವಿ ಅಂದ್ರೆ ಎಷ್ಟು ಲೆಕ್ಕಕ್ಕೆ ಇಲ್ಲ. ಬಟ್ ಈ ವರ್ಷ ನಾನು ಖರ್ಚು ಮಾಡಬೇಕು ಅಂತಾನೆ ನಾನು ರೆಡಿ ಆಗ್ಬಿಟ್ಟಿದೆ. ಇಟ್ಸ್ ಲೈಕ್ ನೋ ಮ್ಯಾಟರ್ ವಾಟ್ ಐ ಹ್ಯಾವ್ ಟು ಇನ್ವೆಸ್ಟ್ ಆನ್ ಆರ್ ಸೆಲ್ಫ್. ಅಂದರೆ ನಾನು, ನನ್ನ ಹಸ್ಬೆಂಡ್, ನನ್ನ ಫ್ಯಾಮಿಲಿಗೆ ಏನೇನು ಬೇಕು ಎಲ್ಲ ಐ ವಾಂಟೆಡ್ ಟು ಟೇಕ್ ಕೇರ್ ಆಫ್ ಇಟ್. ದಟ್ ವಾಸ್ ಮೈ ಗೋಲ್. ಆ್ಯಂಡ್ ಐ ಥಿಂಕ್ ಲಾಟ್ ಆಫ್ ಥಿಂಗ್ಸ್ ಐ ಹ್ಯಾವ್ ಫುಲ್ಫಿಲ್ಡ್. ನಾನು ಪರ್ಚೇಸಿಂಗ್ ಎಲ್ಲ ಆದಮೇಲೆ ಒನ್ಸ್ ಐ ಗೋ ಬ್ಯಾಕ್ ಹೋಮ್ ಅಲ್ಲ, ನಾನು ಅದನ್ನು ನಮ್ಮ ಹ್ಯಾಪಿನ ಒಂದ್ಸತಿ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಅದರ್ ದ್ಯಾನ್ ದ್ಯಾಟ್ ಇವತ್ತು 2024 ಮುಗಿತಾ ಬರ್ತಾ ಇದೆ. ಸೊ ನನ್ನ 2024 ಹೇಗಿತ್ತು ಆ್ಯಂಡ್ ನನ್ನ ಗೋಲ್ಸ್ ಎಲ್ಲ ಏನೇನು ಕಂಪ್ಲೀಟ್ ಮಾಡಿದ್ದೀನಿ, ಹೇಗೆ ನಾವು 2025ನ ಇಟ್ಕೊಬೇಕು, ಆ್ಯಂಡ್ ನನ್ನ ಆ್ಯಂಬಿಷನ್ಸ್ ಆ್ಯಂಡ್ ನನ್ನ 2025 ಗೋಲ್ಸ್ ಏನೇನಿರುತ್ತೆ ಅಂತ ಐ ಆಮ್ ಗೋನಾ ಟಾಕ್ ಅಬೌಟ್ ಇಟ್. ಸೊ ಕೊನೆವರೆಗೂ ನೋಡಿ. ಆ್ಯಂಡ್ ಸ್ವಲ್ಪ ಈ ವಿಡಿಯೋ ಉದ್ದ ಇರ್ಬೋದು, ಬಟ್ ಪ್ಲೀಸ್ adjust with that, and I try to you'll still enjoy. Yeah, I will still enjoy. I'll definitely try to cut here and there unwanted things alla. So it is gonna be very very informative, so please do not miss. So ಇವಾಗ ಮನೆಗೆ ವಾಪಸ್ ಹೋಗ್ತಾ ಇದೀವಿ ನಾವು. ಶಾಪಿಂಗ್ದೆಲ್ಲ ಏನು ಅಷ್ಟು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಇಟ್ಸ್ ಇಯರ್ ಅಂಡ್ ಸೇಲ್ ಆ್ಯಂಡ್ ತುಂಬ ಕ್ರೌಡ್ ಇತ್ತು. ನಾವಲ್ಲಿ ನಡೆಯೋದೇ ಕಷ್ಟ ಆಗೋಗಿತ್ತು. ಬಟ್ ನನ್ನ ಹಸ್ಬೆಂಡ್ ಆ್ಯಂಡ್ ನನ್ನ ಫೋನ್ ಬ್ಯಾಟ್ರಿ ಬೇರೆ ಕಮ್ಮಿ ಆಗಿಬಿಟ್ಟಿತ್ತು. ನಾನು ಆಲ್ಸೋ ತುಂಬ ಲಾಂಗ್ ಆಗಿಬಿಡುತ್ತೆ ವಿಡಿಯೋ ಅಂತಲೂ ಅದೊಂದು ಕನ್ಸರ್ನ್ ಇತ್ತು ತಲೆಯಲ್ಲಿ. ಸೊ ಏನೇನು ತೊಗೊಂಡ್ವಿ ಅಂತ ಪ್ರಾಬ್ಲಿ ನಾವು ಮನೆಗೆ ಹೋದ್ಮೇಲೆ ತೋರಿಸ್ತೀವಿ. ನಮ್ಮ ಮನೇಲಿ ನಮ್ಮ ಪಪ್ಪ ಮತ್ತು ನಮ್ಮಮ್ಮ ಇದ್ದಾರೆ. ದೇ ಆರ್ ಟೇಕಿಂಗ್ ಕೇರ್ ಆಫ್ ಹ್ಯಾಪಿ. ಆ್ಯಂಡ್ ಒಂದು ಬುಕ್ ತೊಗೊಂಡಿದ್ದೀನಿ ಅಲ್ಲೇ. ದಿಸ್ ಇಸ್ ಆಟೋಮಿಕ್ ಹ್ಯಾಬಿಟ್ಸ್ ಅಂತ. ತುಂಬ ಕೇಳಿದ್ದೀನಿ ಬುಕ್ ಬಗ್ಗೆ. ಬಟ್ ಏನಂದರೆ ಬೇಜಾರು, ಈ ಬುಕ್ ಬಂದು ನಾನು ಅಂದ್ಕೊಂಡು ಅಲ್ಲಿ ಹೇಳಿದೆ ಏನಂದರೆ ಇದು ಒರಿಜಿನಲ್ ಕಾಪಿ ಅಂತ. ಬಟ್ ಇದು ತೆಗೆದ್ರೆ ಜೆರಾಕ್ಸ್ ಕಾಪಿ. ನಂಗೆ ಅದು ಈ ಥರ ಹಿಂಗೆ ಸೇಲ್ ಮಾಡ್ತಾರೆ ಅಂತಲೇ ನಂಗೆ ಗೊತ್ತಾಗಲ್ಲ. ನಂಗೆ ಇಷ್ಟನೇ ಆಗಲ್ಲ ಈ ಥರ ಬುಕ್ಸ್ಗಳು ಓದೋದಕ್ಕೆ. ಎಷ್ಟೊಂದು ವರ್ಡ್ಸ್ ಮಿಸ್ ಆಗಿರುತ್ತೆ, ಪೇಜ್ ಎಕ್ಸ್ಚೇಂಜ್ ಆಗೋಗಿರುತ್ತೆ, ಪೇಜ್ ಕೂಡ ಇರಲ್ಲ. ಪ್ಲೀಸ್ ಡೋಂಟ್ ಡೂ ಆಲ್ ದಿಸ್. ಒರಿಜಿನಲ್ ಬುಕ್ಸ್ನ ಕೊಡೋದಕ್ಕೆ ಟ್ರೈ ಮಾಡಿ. ಆ ಆಥರ್ ಎಷ್ಟು ಕಷ್ಟಪಟ್ಟಿರ್ತಾರೆ ಒಬ್ರು ಬರೆಯೋದಕ್ಕೆ ಆ್ಯಂಡ್ ಅದನ್ನು ಪ್ರಮೋಟ್ ಮಾಡೋದಕ್ಕೆ ಎಲ್ಲದನ್ನು. ಸೊ ಈ ಥರ ತುಂಬ ಈಸಿಯಾಗಿ ಈ ಥರ ಹಿಂಗೆಲ್ಲ ಸಿಕ್ಬಿಟ್ರೆ ಅವ್ರಿಗೇನು ವ್ಯಾಲ್ಯೂನೇ ಇರಲ್ಲ. ಸೊ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಯಾರಾದರೂ ಇನ್ ಕೇಸ್ ಆ ಕೆಲಸ ಮಾಡೋರು ನೋಡ್ತಾ ಇದ್ರೆ ಪ್ಲೀಸ್ ಡೋಂಟ್ ಡೂ ದ್ಯಾಟ್. ಎನಿವೇಸ್ ಲೆಟ್ಸ್ ಗೋ ಹೋಮ್ ನಾವ್ ಆ್ಯಂಡ್ ಟಾಕ್ ಮೋರ್. ಕೀಪ್ ವಾಚಿಂಗ್. I'm not looking good. Don't say that. You are looking good. Come on. Happy ಮಲ್ಕೊಂಡಿದ್ದಾನೆ. ನಾವು ಅವತ್ತು ಝಾರಾ ಶಾಪಿಂಗ್ ಆದಮೇಲೆ ಮನೆಗೆ ಹೋದವರು ಕಂಪ್ಲೀಟಾಗಿ ಕಳೆದೋಗ್ಬಿಟ್ವಿ ಹ್ಯಾಪಿ ಜೊತೆ. ಇಟ್ಸ್ ಬಿಕಾಸ್ ಅದು ಮೇ ಬಿ ಪೆಟ್ ಅಂದ್ರೇ ಹಾಗೆ ಅನಿಸುತ್ತೆ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ನಮ್ಮ ಪೇರೆಂಟ್ಸ್ ಮನೆಗೆ ಹೊರಡಬೇಕಾಗಿತ್ತು. ಸೊ ಅವ್ರನ್ನ ಕಳಿಸಿ ನಾವು ಡೈರೆಕ್ಟ್ ಟೆಂಪಲಿಗೆ ಬಂದ್ವಿ. ನಾವು ಬೆಳಿಗ್ಗೆ 101 ತೆಂಗಿನಕಾಯಿ ಯಶವಂತಪುರ್ಗೆ ಹೋಗಿ ತೊಗೊಂಡು ಬಂದ್ವಿ. ಅವತ್ತು ಅಮಾವಾಸ್ಯೆ ಕೂಡ ಇತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಒಂದು ಹರಕೆ ಇಟ್ಕೊಂಡಿದ್ರು ನನ್ನ ಬಗ್ಗೆ, ಏನೋ ಒಂದು ಆಗಲಿ ಅಂತ. ಅದು ಪ್ರಾಬಬ್ಲಿ ಇವರು ಹರಕೆ ಇಟ್ಕೊಂಡಿದ್ದಕ್ಕೆ ಅಂತ ಅನಿಸುತ್ತೆ. ಬೇಗನೆ ಆ ಒಂದು ಏನಂತಾರೆ ವಿಶ್ ಈಡೇರಿತು. ಸೊ ಥ್ಯಾಂಕ್ಸ್ ಟು ಮೈ ಹಸ್ಬೆಂಡ್. ಪ್ರಾಬ್ಲಿ ಕಮಿಂಗ್ ಇಯರಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಡೀಟೇಲ್ಡಾಗಿ ಹೇಳ್ತೀನಿ. ಬಟ್ ಅದಕ್ಕೆ ನಂಗೆ ತುಂಬ ಖುಷಿ ಇದೆ. ಆ್ಯಂಡ್ ಇದು ಬಂದು ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಾನು ನನ್ನ ಹಸ್ಬೆಂಡ್ ತುಂಬ ಇಷ್ಟಪಡುವಂಥ ದೇವಿ. ಆ್ಯಂಡ್ ನಾವು ಕೇಳಿದ್ದನ್ನು ಯಾವತ್ತೂ ಇಲ್ಲ ಅಂದಿಲ್ದಿಲ್ಲ ಕೊಟ್ಟಿದ್ದಾರೆ. Here we go, Happy. What is this? Open that. You'll get to see. Wow, this is amazing. Collaboration. It's a gift, dude. ನಾನು ಕಸ್ಟಮೈಸ್ ಮಾಡ್ಸಿರೋದು ಕೊಲಾಬ್ರೇಷನ್. ಇವ್ರು ಹಿಂಗೆ ಕಳಿಸ್ತಾರೆ ನನಗೆ. From you to me. Yeah. Wow.
ಹಿಯರ್ ಯು ಹ್ಯಾವ್ ಟು ಪುಟ್ ಯುವರ್ ಮನಿ. Okay. ಇಲ್ಲೆಲ್ಲ ನೋಟು, ಇಲ್ಲೆಲ್ಲ ಕಾಯಿನ್ಸ್, ಆ್ಯಂಡ್ 1 lakh ಯು ಕ್ಯಾನ್ ಸೇವ್ ಲೈಕ್ ದಿಸ್. ಶ್ರೇಕಿ. ಓ, ಏನು 1 lakh ಮಾತ್ರನೇ ಸೇವ್ ಮಾಡೋಕ್ಕಾಗುತ್ತೆ, ಅದಕ್ಕಿಂತ ಜಾಸ್ತಿ? ನೀನು ಆಮೇಲೆ ಜಾಸ್ತಿ ಹಾಕ್ಬೋದು. ನೀನು ಹಾಕಿದಾಗೆಲ್ಲ 50-55. ನೀನು ಇವಾಗ ಏನೇನಾದರೂ ತಪ್ಪು ಮಾಡ್ತಿರ್ತೀಯ ಅಲ್ವಾ, ಸೊ ನಾನು ಇದನ್ನ ಪೆನಾಲ್ಟಿ ಇಸ್ಕೊಂಡು ಹಾಕಕ್ಕದನ್ನು. We had so many nice pictures. Better than this. Such a mean soul you are. No, this is also good, but I am not looking good, I think. ಮಂಗಗಳು ಯಾವತ್ತಿದ್ರು ಮಂಗಗಳ ತರನೇ But you ಕಾಣೋದು. always look pretty. ನೋಡೋಣ ಇದು ಜುಟ್ಟು. ಜುಟ್ಟು. ಅದು ಹಲೋ, ವಾಟ್ಸಾಪ್. ಸೊ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಯಾವಾಗ ಅಂದರೆ ಇವತ್ತು ಬಂದು 31st. ಸೊ ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ತುಂಬ ಮಾತಾಡಬೇಕು ಅಂತ ವಿಡಿಯೋ ಸ್ಟಾರ್ಟ್ ಮಾಡೋದು. ನಾನು ನನ್ನ ಹ್ಯಾಪಿ ಕೂಡ ತೋರಿಸಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಹ್ಯಾಪಿ ಇರ್ತಾರೆ. ಅದ್ರ ಜೊತೆಗೆ ನಾನು ತುಂಬ ಮಾತಾಡೋಣ. 2024 ಹೇಗಿತ್ತು, 2025 ಹೇಗೆ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಮೈ ಡ್ರೀಮ್ಸ್ ಆ್ಯಂಡ್ ಗೋಲ್ಸ್ ಏನೇನಿರುತ್ತೆ ಅಂತ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅವೆಲ್ಲ ಏನೂ ಹೇಳೋಕ್ಕಾಗಿಲ್ಲ. ಬಿಕಾಸ್ ಪೆಟ್ ಬಂದಮೇಲೆ ಇಟ್ಸ್ ಲೈಕ್ ಐ ಆಮ್ ಲಾಸ್ಟ್ ಆ್ಯಂಡ್ ಸ್ಟೋಲನ್ ಥರ ಆಗೋಗ್ಬಿಟ್ಟಿದ್ದೀನಿ. ಕಂಪ್ಲೀಟ್ಲಿ ಲಾಸ್ಟ್. ಆ್ಯಂಡ್ ತುಂಬಾ ಅವನ ಜೊತೆ ಆಟ ಆಡ್ತಾ ನನ್ನ ಪೇರೆಂಟ್ಸ್ ಕೂಡ ಬಂದಿದ್ರು. ಸೊ ಅವರು ಕೂಡ ಫುಲ್ ಕಳೆದೋಗ್ಬಿಟ್ಟಿದ್ರು ಬಂದು. ಸೊ ನಮಗೆ ಏನು ಬರೀ ಜಸ್ಟ್ ಅವನ್ನ ನೋಡ್ತಾ ಇರು, ಅವನ ಜೊತೆ ಆಟ ಆಡ್ತಾಯಿರು, ಅಲ್ಲಿ ಹೋಗುತ್ತೆ, ಇದು ಮಾಡುತ್ತೆ, ಅಲ್ಲಿ ಕಕ್ಕ ಮಾಡುತ್ತೆ, ಅಲ್ಲಿ ಟಾಯ್ಲೆಟ್ ಮಾಡುತ್ತೆ, ಎಲ್ಲದನ್ನು ಕ್ಲೀನ್ ಮಾಡು. ಸೊ ಇದೇ ಆಗೋಗ್ತಾಯಿತ್ತು. ಆ್ಯಂಡ್ ನಮ್ಮದು ಇದಕ್ಕಿಂತ ಮುಂಚೆ ಒಂದು ಪೆಟ್ ಇತ್ತು, ಅದು ಕೂಡ ನನಗೆ ಗಿಫ್ಟ್ ಥರ ಬಂದಿತ್ತು. ಸೊ ಅದಕ್ಕೆ ನಾವು ಚಾಕ್ಲೇಟ್ ಅಂತ ಹೆಸರಿಟ್ಟಿದ್ವಿ. ಆ್ಯಂಡ್ ದ ಬ್ರೀಡ್ ಇಸ್ ಪೊಮರಿಯನ್. ಅದು ತುಂಬಾ, ನಾನು ಇಲ್ಲೊಂದು ಪಿಕ್ಚರ್ ಹಾಕಿರ್ತೀನಿ ನಮ್ಮ ಪೆಟ್ದು. ಅದು ತುಂಬಾ ನಮಗೆ ಅಟ್ಯಾಚ್ಡ್ ಆಗಿತ್ತು. ಆ್ಯಂಡ್ ಇಟ್ ವಾಸ್ there with us for almost 11 to 12 years, which is something very special. ಸೊ ಅದಾದಮೇಲೆ ಇದೊಂದು ಹ್ಯೂಜ್ ಸ್ಟೆಪ್. ತೊಗೊಳ್ಬೇಕಾ ಬೇಡವಾ ಬಿಕಾಸ್ ಸಾಕೋದು, ಅದ್ರ ಜೊತೆ ಬೆಳೀತಾ ಇರೋದು ತುಂಬ ಈಸಿ. ಬಟ್ ಒನ್ಸ್ ಏನಾದರೂ ಅದಕ್ಕೇನಾದರೂ ಆದಾಗ ಅದನ್ನು ನೋಡ್ಕೊಳಕ್ಕೆ ಆಗಲ್ಲ ನಮಗೆ. ಅದನ್ನು ಆ ಥರ ನೋಡೋಕ್ಕೆ ನಮಗೆ ಆಗಲ್ಲ. ಸೊ ದಟ್ ರಿಯಲಿ ಹರ್ಟ್ಸ್. ಸೊ ಆ ಒಂದು ಫೀಲಿಂದ ನಾವು ಬೇಡ ಅಂತ ಒಂದು ಸ್ವಲ್ಪ ವರ್ಷ ಪಾಸ್ ತಗೊಂಡಿದ್ವಿ. ನಮ್ಮ ಪಪ್ಪ ನಮ್ಮಮ್ಮ ಅಂತೂ ನಾವಾದರೂ ಅಟ್ಲೀಸ್ಟ್ ಮೂವ್ ಆನ್ ಆಗ್ತೀವಿ. ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಅವ್ರು ಮನೇಲೇ ಇರ್ತಾರೆ. ಆ್ಯಂಡ್ ದೇ ಆರ್ ಲೈಕ್ ಕಂಪ್ಲೀಟ್ಲಿ ಅಟ್ಯಾಚ್ಡ್ ಅದಕ್ಕೆ. ಬಟ್ ಇವಾಗ ನಮ್ಮದೊಂದು ಸೆಪ್ರೇಟ್ ಮನಿ ಅಂತ ಇದೆ, ನಂದು ಅಂತ ಒಂದು ಫ್ಯಾಮಿಲಿ ಅಂತ ಇದೆ, ಸಂಸಾರ ಅಂತ ಇದೆ. ಅದರಲ್ಲಿ ನಾನು ನನ್ನ ಹಸ್ಬೆಂಡ್ ಇದ್ದೀವಿ. ಸೊ ನಮಗೆ ಬೇಕು ಅಂತ ತುಂಬ ಕನ್ಫ್ಯೂಷನ್ಸಿಂದ ಫೈನ್ ಇದು ನೋಡ್ಕೊಳ್ಳೋಕ್ಕೆ ಆಗಲ್ಲ ಅಂತಲ್ಲ, 10 ಪೆಟ್ಟು ನೋಡ್ಕೊಳ್ಳೋ ಅಷ್ಟು ನಮಗೆ ಏನು ದೇವ್ರು ಕೊಟ್ಟಿದ್ದಾನೆ, ಆಶೀರ್ವಾದ ಇದೆ. ಬಟ್ ಅದ್ರ ಜೊತೆಗೆ ನಾವು ಸ್ಪೆಂಡ್ ಮಾಡಬೇಕು. ಟೈಮ್ ಇಸ್ ಸಮಥಿಂಗ್ ವೆರಿ ಎಕ್ಸ್ಪೆನ್ಸಿವ್. ಸೊ ಅದನ್ನ ನಾನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾವು ಆ್ಯಕ್ಚುಲಿ 2 ತೊಗೊಳ್ಳೋಣ ಅಂದ್ಕೊಂಡಿದ್ವಿ, ಒಟ್ಟಿಗೆ ಜೊತೆಲಿ ಬೆಳ್ಕೊಂಡು ಬಿಡ್ತೇವೆ ಅಂತ. ಈಗಲೂ ಅನ್ಸುತ್ತೆ 2 ಇರಬೇಕಿತ್ತು ಅಂತ. ಬಟ್ ನೋಡೋಣ, ಇವಾಗ ಸದ್ಯಕ್ಕೆ ಒಂದಿದೆ. ಬಟ್ ನನಗಂತೂ ತುಂಬ ಗೋಲ್ಸ್ ಇದೆ ನನ್ನ ಲೈಫಲ್ಲಿ, ಎಷ್ಟೊಂದು ಪೆಟ್ಸ್ ಇಟ್ಕೊಳ್ಳೋಣ ನನಗೂ ನನ್ನ ಹಸ್ಬೆಂಡ್ಗೂ ಅಂತ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ಅದ್ರ ಜೊತೆಗೆ ನಂದು 2024 ಅಂತೂ ಅಮೇಝಿಂಗ್ ಆಗಿತ್ತು. ಆ್ಯಂಡ್ ಬೈ ದ ವೇ, ಬಿಫೋರ್ ಐ ಸ್ಟಾರ್ಟ್, ಹೌ ವಾಸ್ ಮೈ 2024? ದಿಸ್ ಇಸ್ ದ ಜಾಕೆಟ್. ಇದು ಬಂದು ನಾನು ಝಾರಾಯಿಂದ ತೊಗೊಂಡಿದ್ದು ನನ್ನ ಶಾಪಿಂಗಲ್ಲಿ. ಆ್ಯಂಡ್ ನನ್ನ ಹಸ್ಬೆಂಡ್ ಬಂದು 2 ಶರ್ಟ್ಸ್ ಆ್ಯಂಡ್ 1 ಜೀನ್ಸ್ ತೊಗೊಂಡಿದ್ದಾರೆ. ಅದೇನು ತುಂಬ ಇಂಟ್ರೆಸ್ಟಿಂಗ್ ಆಗೇನಿಲ್ಲ. ಸೊ ಐ ಆಮ್ ನಾಟ್ ಗೋನಾ ಶೇರ್ ದ್ಯಾಟ್, ಫರ್ಗೆಟ್ ಇಟ್. ಅದ್ರಲ್ಲಿ ನಾನೊಂದು ಗಿಫ್ಟ್ ಕೊಡೋಣ ಅಂತ ನಾನು ಅದನ್ನು ಪಿಕ್ ಮಾಡಿದೆ. ಆ್ಯಂಡ್ ನಿನ್ನೆ ನಾವು 101 ತೆಂಗಿನಕಾಯಿ ಹೊಡೆಯೋಕ್ಕೆ ಹೋಗಿದ್ವಲ್ಲ, ಸೊ ಆ ತೆಂಗಿನಕಾಯಿ ಹೊಡೆಯೋ ಟೈಮಲ್ಲೇ ಅದನ್ನು ಹಾಕ್ಕೊಂಡ್ರು. ಆ್ಯಂಡ್ ಅದು ಕೂಡ ತುಂಬ ದರ್ಶನ ಚೆನ್ನಾಗಾಯಿತು. ನಾನು ಅದ್ರ ಬಗ್ಗೆನೂ ಮಾತಾಡಿಲ್ಲ. ಅದು ಕೂಡ ನನ್ನ ಹಸ್ಬೆಂಡ್ ಏನೋ ಅಂದ್ಕೊಂಡಿದ್ರು. ಸೊ ಅದು ಕೂಡ ತುಂಬ ಚೆನ್ನಾಗಿ ಡೇ ಸ್ಪೆಂಡ್ ಆಯಿತು. ನೀವು ನೋಡಿದ್ದೀರಾ ಆ ವಿಡಿಯೋದಲ್ಲಿ ಹಾಗೆ. ಸೊ ಈಗಿಂದ ನಂದು ಗೋಲ್ಸ್ ಆ್ಯಂಡ್ ಇದ್ರ ಬಗ್ಗೆ ಮಾತಾಡಬೇಕು 2024 ಆ್ಯಂಡ್ 2025 ಅಂತಂದರೆ. ಸೊ ಲೆಟ್ ಮಿ ಜಸ್ಟ್ ಸ್ಟಾರ್ಟ್. ಸೊ ಇವಾಗ ನಾನು 2024 ಹೇಗಿತ್ತು ಆ್ಯಂಡ್ 2025ಗೆ ನಾನು ಏನೇನು ಗೋಲ್ಸ್ ಆ್ಯಂಡ್ ರೆಸಲ್ಯೂಷನ್ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ಲಿ 2024 ವಾಸ್ ಜಸ್ಟ್ ಅಮೇಝಿಂಗ್. ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ 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 ಚೆನ್ನಾಗಿತ್ತು. ನಾನು ಕೆಲವೊಂದೊಂದು ಇವಾಗ ಗೋಲ್ಸ್ ಹಾಕ್ಕೊಂಡಿರ್ತೀವಲ್ವ, ಈ ಥರ ಲಿಸ್ಟ್ ಹಾಕ್ಕೊಂಡಿರ್ತೀವಿ ನಾವು ಏನೇನು ಮಾಡಬೇಕು. ನಾನು 2024ಗೆ 24 ಗೋಲ್ಸ್ ಇಟ್ಕೊಂಡಿದ್ದೆ. ನಾನು ಕೆಲವೊಂದೊಂದು ಓದ್ತೀನಿ ಯಾವುದಾಗಿದೆ ಅಂತ. ನನಗೆ ಡ್ರೈವಿಂಗ್ ಲೈಸೆನ್ಸ್ ಇರಲಿಲ್ಲ, ಸೊ ದ ಫಸ್ಟ್ ಒನ್. ಸೊ ಅದು ಕೂಡ ಆಯಿತು. ಆ್ಯಂಡ್ ಅದು ದಟ್ಸ್ ದ ಫಸ್ಟ್ ಲಿಸ್ಟ್. ಅದು ಜಾನ್ವರಿಗೇ ನನಗೆ ಸಿಕ್ಬಿಡ್ತು. ಸೊ ದಟ್ಸ್ ಅ ಗುಡ್ ಥಿಂಗ್. ಆ್ಯಂಡ್ ಸೆಕೆಂಡ್ ಬಂದುಬಿಟ್ಟು ನಾನು ಇಷ್ಟು ಸರ್ಟನ್ ಅಮೌಂಟ್ನ ನಾನು ಸೇವ್ ಮಾಡಬೇಕು ಎಂಡ್ ಆಫ್ ದ ಇಯರ್ ಅಂತ ಅಂದ್ಕೊಂಡಿದ್ದೆ. ಲಕ್ಕಿಲಿ ಅದು ಕೂಡ ಆಗಿದೆ. ಅದೊಂದು ನಾನು ಹೇಳಲ್ಲ.
ಆ್ಯಂಡ್ ರೀಡ್ 12 ಬುಕ್ಸ್ ಅಂತ ಆಯಿತು. ಅಂದರೆ ಒನ್ ಮಂತ್ಗೆ ಒಂದು ಬುಕ್ ಅಂತ ನಾನು ಗೋಲ್ ಇಟ್ಕೊಂಡಿದ್ದೆ. ಇದು ಬಟ್ ಅದರಲ್ಲಿ ನಾನು ಐ ಥಿಂಕ್ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಂಡ್ ಅದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೂಡ ಓದಿದ್ದೀನಿ ಬುಕ್ಸ್. ಸೊ ಇಟ್ಸ್ ಇಸ್ ಅ ಗುಡ್ ಥಿಂಗ್. ಆ್ಯಂಡ್ ಸೊ ಇನ್ 5th ಮಂತ್ ಬಂದುಬಿಟ್ಟು ನಾನು ನನ್ನ ಹಸ್ಬೆಂಡ್ಗೆ ಏನೋ ಒಂದು ಅಂದ್ಕೊಂಡಿದ್ದೆ. ಐ ಥಿಂಕ್ ಅದು ನೆಕ್ಸ್ಟ್ ಇಯರ್ ಅದು ಫುಲ್ಫಿಲ್ ಆಗುತ್ತೆ. ಸೊ ಅವಾಗ ಅದು ನಾನು ಹೇಳ್ತೀನಿ. ಈಗಲೇ ಹೇಳಿದ್ರೆ ಆಮೇಲೆ ಇಂಟ್ರೆಸ್ಟಿಂಗ್ ಆಗಿರಲ್ಲ. ಸೊ ಅದಕ್ಕೆ ಆ್ಯಂಡ್ ಒಂದು ಬುಕ್ ಇಟ್ಕೊಂಡಿದ್ದೆ ನಾನು, ಭಗವದ್ಗೀತಾ ಓದಬೇಕು ಅಂತ. ಕಂಪ್ಲೀಟ್ ಭಗವದ್ಗೀತಾ ಅಂತ ಬರ್ತಿದ್ದೀನಿ. ಅದನ್ನು ನಾನು ಲಾಸ್ಟ್ ಇಯರ್ ಓದಿದೆ, ಮತ್ತೆ ಓದಿಲ್ಲ. ಐ ಥಿಂಕ್ ಇಯರ್ ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ಸೊ ಐ ಥಿಂಕ್ ದಿಸ್ ಇಯರ್ ಅಟ್ಲೀಸ್ಟ್ ಐ ವಿಲ್ ಕಂಪ್ಲೀಟ್ ದಟ್ ಎಂಟೈರ್ ಬುಕ್ ಇನ್ ಒನ್ ಶಾರ್ಟ್. ಬಿಕಾಸ್ ಅದ್ರ ಮಧ್ಯೆ ನಾನು ತುಂಬ ಬುಕ್ಸ್ ಇಟ್ಕೊಂಡ್ಬಿಟ್ಟಿದೆ. ಸೊ ಅದಾಗಿಲ್ಲ. ಆ್ಯಂಡ್ ಸೋಲೋ ಡ್ರೈವಿಂಗ್ ಹೋಗಬೇಕು ಅಂತ ಬರ್ದಿದ್ದೆ, ಅದು ಆಗಿಲ್ಲ. ಇಲ್ಲಿಂದ ನಮ್ಮ ಮಮ್ಮಿ ಮನೆ ಇಲ್ಲಿ ಇಷ್ಟೇ ಆಗಿಬಿಟ್ಟಿದೆ. ಆ್ಯಂಡ್ ಕೆಲವೊಂದೊಂದು ವಾಚಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಇಟ್ ವಾಸ್ ಡ್ರೀಮ್ ಆ್ಯಕ್ಚುಲಿ ಫಾಸಿಲ್ ಆ್ಯಂಡ್ MK ಬ್ಯಾಗ್ ಅಂತ ಬರ್ತದೆ. ಒಂದು ಫಾಸಿಲ್ ವಾಚ್ ಅದು ತೊಗೊಂಡಾಯಿತು. ಒಂದು ಅದೇ ನೀವು ನೋಡಿದ್ದೀರಲ್ಲ, ನಾನು ತೋರಿಸಿದ್ದಲ್ಲ ಲಾಸ್ಟ್ ಟೈಮ್, ಅದೊಂದು ತೊಗೊಂಡಿದ್ದೀನಿ. ಆ್ಯಂಡ್ MK ಬ್ಯಾಗ್ ಅದು ನನ್ನ ಹಸ್ಬೆಂಡಿಗೆ ಗಿಫ್ಟ್ ಮಾಡಿದ್ದಾರೆ ನನಗೆ. ರೆಡ್ ವಾಲೆಟ್ ತೊಗೋಬೇಕು ಅಂತ. ಅದನ್ನ ನಿಮಗೆ ಆ್ಯಕ್ಚುಲಿ ತೋರಿಸಿಲ್ಲ ಅಂತ ಅನಿಸುತ್ತೆ. ಲೆಟ್ ಮಿ ಜಸ್ಟ್ ಶೋ ಯು. ರೆಡ್ ವಾಲೆಟ್ ನಾನು ತೊಗೊಬೇಕು ಅಂತ. ನನಗೆ ಅದೇನೋ ತುಂಬ ಇಷ್ಟ ಆಯಿತು. ಬಟ್ ಅದನ್ನು ತೊಗೊಂಡಿದ್ದೀನಿ. 1 ಸೆಕೆಂಡ್. ಸಿ ಹೌ ಥಿನ್ ಇಟ್ ಇಸ್. ಇದು ಬಂದು ನಾನು ವಿದ್ಯಾರಣ್ಯಪುರದಲ್ಲಿ ತೊಗೊಂಡಿದ್ದು. ಅದೇನೋ ನನಗೆ ರೆಡ್ ಕಲರ್, ಎಲ್ಲ ಕಲರ್ಸು ಇತ್ತು, ಬಟ್ ಈ ಕಲರ್ ನನಗೆ ಪರ್ಟಿಕ್ಯುಲರ್ ಆಗಿರಲಿಲ್ಲ. ಸೊ ಐ ಬೀನ್ ಲುಕಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಥಿನ್ ಆಗಿ ಅಂತ. ಆ್ಯಂಡ್ ಇಲ್ಲಿ ಗೂಬೆ ಇದೆ ಇದ್ರ ಮೇಲೆ, ಅಂದರೆ ಔಲ್, ಲಕ್ಷ್ಮೀ ವಾಹನ. ಸೊ ಇಟ್ಸ್ ನೈಸ್. ಇದನ್ನು ಕೂಡ ನನಗೆ ತಗೊಳ್ಳೋ ಒಂದು ಭಾಗ್ಯ ಈ ವರ್ಷ ಬಂದಿದೆ. ಸೊ ವಿಚ್ ಇಸ್ ಅ ಗುಡ್ ಥಿಂಗ್. ಆ್ಯಂಡ್ MK ವಾಚ್ ಅಫ್ಕೋರ್ಸ್ ಅದು ಕೂಡ ಆಯಿತು. ಅದು ಒಂದು 11th ಮಂತ್ ಅದು ಕೂಡ ಆಯಿತು. ಆ್ಯಂಡ್ ನನ್ನ ಕಾರ್ಗೆ PPF ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆಮೇಲೆ ಅನಿಸ್ತು ಇಟ್ಸ್ ವೇಸ್ಟ್ ಆಫ್ ಗೆಟಿಂಗ್ ಡನ್ ಅಂತ. ಯಾಕೆಂದರೆ ಆಲ್ರೆಡಿ ನಾನು 1 ಇಯರ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೀನಿ ನಮ್ಮ ಕಾರ್ ತೊಗೊಂಡು. ಸೊ ಮಾಡಿಸಿದ್ರೆ ಇಮಿಡಿಯೇಟಾಗಿ ಅವಾಗಲೇ ಮಾಡಿಸಿದ್ರೆ ತುಂಬ ಒಳ್ಳೇದಿರುತ್ತೆ. ಏನು ಸ್ಕ್ರ್ಯಾಚಸ್ ಆಗಲ್ಲ. ಇವಾಗ ಹೆಂಗೆ ನಮ್ಮ ಕಾರ್ಗೆ ಸ್ಕ್ರೀನ್ ಗಾರ್ಡ್ ಹಾಕಿರ್ತೀವಿ ಆ ಥರ. ಬಟ್ ಲೇಟಾಗಿ ಮಾಡಿಕೊಂಡ್ರೆ ಇಟ್ಸ್ ರಿಯಲಿ ನಾಟ್ ವರ್ತ್. ಸೊ ಅದೊಂದು ಫ್ಲಾಪ್ ಆಗಿದೆ. ಆ್ಯಂಡ್ ಐ ಥಿಂಕ್ ಐ ಡ್ರಾಪ್ ಮಾಡಿದೆ ನಾನೇ ಅದನ್ನು. ಆ್ಯಂಡ್ ಅದನ್ನು ಇನ್ನೂ ನಾನು ರಿಪ್ಲೇಸ್ ಮಾಡಿಲ್ಲ, ಏನಾದರೂ ಬೇರೆ ಡ್ರೀಮ್ ಅಂತ. ಆ್ಯಂಡ್ ಅದಾದಮೇಲೆ ಎಕ್ಸ್ಪೆನ್ಸಿವ್ ವಾಚ್ ನಮ್ಮ ಹಸ್ಬೆಂಡ್ಗೆ ಕೊಡಿಸ್ಬೇಕು ಅಂತ ಬರ್ತಿದೆ. ಐ ಥಿಂಕ್ ಅದು ಕೂಡ ಫುಲ್ಫಿಲ್ ಆಗಿದೆ ಈ ಮಂತಲ್ಲೇ. ಆ್ಯಂಡ್ ಪಪ್ಪಾಗೆ ಗಿಫ್ಟ್ ಫೋನ್ ಟು ಪಪ್ಪ ಅಂತ ಬರ್ತಿದ್ದೀನಿ. ಆ್ಯಪಲ್ ಫೋನ್ ಗಿಫ್ಟ್ ಮಾಡಬೇಕು ಅಂತ ಬರ್ಕೊಂಡಿದ್ದೆ. ಅದನ್ನು ಕೂಡ ಗಿಫ್ಟ್ ಮಾಡಿದ್ದೀನಿ ಪಪ್ಪಾಗೆ. ಆ್ಯಂಡ್ ಸೋಫಾ ತೊಗೋಬೇಕು ಅಂತಾಯಿತು. ಸೋಫಾ ತೊಗೊಂಡಿದ್ದೀನಿ. ಆ್ಯಂಡ್ ಕೆಲವೊಂದು ಇಷ್ಟು ಪರ್ಟಿಕ್ಯುಲರ್ ಗ್ರಾಮ್ಸಲ್ಲಿ ನಾನು ಸಿಲ್ವರ್ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ವರ್ಷ. ಅದು ಕೂಡ ಫುಲ್ಫಿಲ್ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಸರ್ಟನ್ ಅಗೇನ್ ಗ್ರಾಮ್ಸ್ ಆಫ್ ಗೋಲ್ಡ್ ನನ್ನ ಕೈಯಲ್ಲಿರಬೇಕು ಈ ವರ್ಷ ಅಂತಾಯಿತು. ಈ ವರ್ಷ ಏನೋ ಚಿನ್ನದ ರೇಟ್ ಕಡಿಮೆ ಸ್ವಲ್ಪ ಇತ್ತು, ಏನೋ ತೊಗೊಂಡಿದ್ದೀನಿ ಚಿನ್ನ ಮತ್ತು ಬೆಳ್ಳಿ ಹಬ್ಬದಕ್ಕೆ ಅದಕ್ಕೆ ಅಂತ. ಮುಂದಿನ ವರ್ಷ ಬೂಮ್ ಆಗೋಗಿರುತ್ತೆ. ಐ ಡೋಂಟ್ ನೋ ಹೇಗಿರುತ್ತೆ ಅಂತ. ಅವ್ರ ಮುಂದಿನ ವರ್ಷ ನಾನು ಅಷ್ಟು ಚಿನ್ನದ ಬಗ್ಗೆ ಎಲ್ಲ ಒಂದು ಇನ್ವೆಸ್ಟ್ಮೆಂಟ್ ಅಥವಾ ಏನೂ ಮಾಡಲ್ಲ ಅಂತ ಅನ್ಕೊತೀನಿ. ಯಾಕೆಂದರೆ ಈ ವರ್ಷ ಸ್ವಲ್ಪ ತುಂಬಾ ಜಾಸ್ತಿ ಆಗಿದೆ. ಬೆಳ್ಳಿನೂ ಆಗಿರ್ಬೋದು, ಚಿನ್ನನೂ ಆಗಿರ್ಬೋದು. ಬಟ್ ಲೆಟ್ಸ್ ಸಿ ಹೌ ಆ ಡೇ ಗೋಸ್ ಅಂತ. ಅದಾದಮೇಲೆ ಅದೇ ಗೋಲ್ಡ್ ಆಯಿತು. ಮತ್ತು 24 ದೇವಸ್ಥಾನಗಳಿಗೆ ಸುತ್ತಬೇಕು ಅಂತ ಬರ್ದಿದ್ದೆ. ನಂಗೆ ಗೊತ್ತಿಲ್ಲ ಎಷ್ಟು ದೇವಸ್ಥಾನಕ್ಕೆ ಸುತ್ತಿದ್ದೀನಿ ಅಂದ್ಬಿಟ್ಟು. ಆ್ಯಂಡ್ ಐಮ್ ಹ್ಯಾಪಿ, ಹೀಗೆ ಮಾರ್ಕಿಸ್ತಾ ಇರ್ತಾನೆ. ಸೊ ಐಮ್ ಹ್ಯಾಪಿ ಅಬೌಟ್ ಇಟ್ ವಿತ್ ಮೈ ಹ್ಯಾಪಿ. ಸೊ ಅದಾದಮೇಲೆ ಅಮ್ಮಗೆ ಗೋಲ್ಡ್ ಕೊಡಬೇಕು ಅಂತ ಬರ್ಕೊಂಡಿದ್ದೆ. ಅದು ನಾನು ನಮ್ಮ ಅಕ್ಕ ಸೇರಿ ಕೊಡಿಸಿದ್ದೀವಿ ಅವ್ರ ಬರ್ಡೇಗೆ. ಸೊ ವಿಚ್ ಇಸ್ ಅ ಗುಡ್ ಥಿಂಗ್. ಆ್ಯಂಡ್ ನನ್ನ ಅಕ್ಕಗೂ ಕೂಡ ಬರ್ಡೇ ಗಿಫ್ಟ್, ಸೊ ಅವಳಿಗೂ ಕೂಡ ಅಷ್ಟೇ ಸಿಕ್ಕಿದೆ ಬರ್ಡೇ ಗಿಫ್ಟ್. ಈ ತಿಂಗಳು 28 ಅವಳ ಬರ್ಡೇ ಇದ್ದಿದ್ದು. ಸೊ ಐ ಥಿಂಕ್ ಅವಳಿಗೂ ಕೂಡ ಅವಳು ಅಂದ್ಕೊಂಡಿದ್ದು ಸಿಕ್ಕಿದೆ. ಆ್ಯಂಡ್ ಅದು ಕೂಡ ಅಂದರೆ ಕಂಪ್ಲೀಟ್ ಆಗಿದೆ ನನ್ನ ಒಂದು ಡ್ರೀಮ್ಸಲ್ಲಿ. ಆ್ಯಂಡ್ ಇನ್ನು 2 ಆಗಿಲ್ಲ. ಆ 2 ಐ ಥಿಂಕ್ ನೆಕ್ಸ್ಟ್ ಇಯರ್ ಆಗುತ್ತೆ. ಐ ಥಿಂಕ್ ಅದರಲ್ಲಿ ಇನ್ನೊಂದು 2 ಅಲ್ಲ 3 ಬರ್ದಿದೆ. ಒಂದು ಹಾಕಿ ಅದ್ರ ಜೊತೆಗೆ ಇನ್ನೊಂದು ನಮ್ಮ ಹ್ಯಾಪಿ ಅಂತ ಬರ್ದಿದೆ, ಅಂದರೆ ನಾನೊಂದು ಪೆಟ್ ತೊಗೋಬೇಕು ಅಂತ. ಸೊ ಅದಾಗಿದೆ ಆ 3ಅಲ್ಲಿ. ಇನ್ನು 2 ಆಗಿಲ್ಲ. ಹ್ಯಾಪಿ ಕೂಡ ಬಂದಿದ್ದಾನೆ. ಪೆಟ್ ತೊಗೋಬೇಕಾಗಿತ್ತು ಈ ವರ್ಷ. ಆ್ಯಕ್ಚುಲಿ ನಾನು 2025 ನೋಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ 1 ತಿಂಗಳು ಮುಂಚೆನೇ ಬಂದಿದೆ ನಮ್ಮ ಮನೆಗೆ. ಖುಷಿ ಇದೆ ಅದು. ಸೊ ಅದು. ಆ್ಯಂಡ್ ಕೆಲವೊಂದೊಂದು ಈ ಸತಿ ನಾನೇ ಬರ್ದು ಇಟ್ಕೊಂಡಿದ್ದೆ ಈ ಥರ. ಹೀಗೆ ನನ್ನದೇ ಒಂದು ಬುಕ್ಕಲ್ಲಿ ನನಗೇನು ಬೇಕೋ ಒಂದು ಗೋಲ್ಸ್ ಏನಿದೆ ಈ ಥರ ತೋರಿಸಲ್ಲ, ಸ್ವಲ್ಪ ತೋರಿಸ್ತೀನಿ. ಗೋಲ್ಸ್ ಈ ಥರ ಬಿಕಾಸ್ ಕೆಲವೊಂದೊಂದು ಆಗಿಲ್ದಿರೋದೆಲ್ಲ ಇಲ್ಲಿದೆ ಅಲ್ವೋ, 2-3 ಅದು ಗೊತ್ತಾಗ್ಬಿಟ್ರೆ ಅಂತ ಅಷ್ಟೇ. ಆ್ಯಂಡ್ ಅದು. ಆ್ಯಂಡ್ ಕೆಲವೊಂದೊಂದು ನಾನು ವರ್ಡ್ ಆಫ್ ದಿ ಇಯರ್ ಅಂತ ಒಂದು ಇಟ್ಕೊಳ್ತೀನಿ. ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನಾನು ಲಾಸ್ಟ್ ಇಯರ್ ಬಂದು ಫೋಕಸ್ಡ್ ಹ್ಯಾಪಿ ಕಿ ನೋಡು. ಹೌದಾ, ಓಕೆ.
ಅದು ಇವಾಗ ಫರ್ನಿಚರ್ ಎಲ್ಲ ಅಲ್ಲಿ ಬರ್ತಿದೆಲ್ಲ, ಫರ್ನಿಚರ್ ಎಲ್ಲ ಕಚ್ಚಕ್ಕೆ ಕಚ್ಚ 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 ಅಂತ. ಸೊ ನಾನಿದು ವರ್ಡ್ ಆಫ್ ದಿ ಇಯರ್, ಆಮೇಲೆ ನಾನು 2024 ಗೋಲ್ಸ್ ಅಂತ ಹಾಕೊಂಡಿದ್ದೆ. ವರ್ಡ್ ಆಫ್ ದಿ ಇಯರ್ ಫಸ್ಟ್ ಬಂದುಬಿಟ್ಟು ನಂದು ಫೋಕಸ್ಡ್ ಅಂತ ಆಯಿತು. ಐ ವಾಂಟೆಡ್ ಟು ಫೋಕಸ್ ಆನ್ ಸೋ ಮೆನಿ ಥಿಂಗ್ಸ್. ನನ್ನ ಕರಿಯರ್ ಆಗಿರ್ಬೋದು, ನನ್ನ ಪರ್ಸ್ನಲ್ ಲೈಫ್ ಆಗಿರ್ಬೋದು, ಆ್ಯಂಡ್ ನನ್ನ ಹೆಲ್ತ್ ಆಗಿರ್ಬೋದು, ಆ್ಯಂಡ್ ನಾನು ಥಿಂಕ್ ಮಾಡೋದು, ಆ್ಯಂಡ್ ನಾನು ಪಿಕ್ ಮಾಡೋ ಪೀಪಲ್, ಆ್ಯಂಡ್ ಅವ್ರನ್ನ ನನ್ನ ಲೈಫಲ್ಲಿ ಇಟ್ಕೊಳ್ಳೋದು, ಎಲ್ಲದರಲ್ಲೂ ನಾನು ತುಂಬ ಫೋಕಸ್ಡ್ ಆಗಿರಬೇಕು ಅಂತ ನಾನು ತುಂಬ ಅಂದ್ಕೊಂಡಿದ್ದೆ. ಎಸ್ಪೆಷಲಿ ಅಬೌಟ್ ಮೈ ಹೆಲ್ತ್. ಒಂದು ಹೆಲ್ತ್ ಚೆನ್ನಾಗಿದ್ರೆ ತುಂಬಾ ನಾವು ಚೆನ್ನಾಗಿರ್ತೀವಿ. ಸೊ ದುಡಿಯೋದು ಮತ್ತು ಖರ್ಚು ಮಾಡೋದೆಲ್ಲ ಆಮೇಲೆ. ಸೊ ದುಡ್ಡಿಗಿಂತ ಫಸ್ಟು ನಮ್ಮ ಆರೋಗ್ಯ ಮುಖ್ಯ. ಇವತ್ತು ನನ್ನ ಹತ್ರ ದುಡ್ಡಿರುತ್ತೆ, ನಾಳೆ ನಿಮ್ಮ ಹತ್ರ ದುಡ್ಡಿರುತ್ತೆ. ಇವತ್ತು ನನ್ನ ಹತ್ರ ಇರಲ್ಲ, ನಾಳೆ ನಿಮ್ಮ ಹತ್ರ ಇರುತ್ತೆ. ಸೊ ಇಟ್ ಕೀಪ್ಸ್ ಚೇಂಜಿಂಗ್ ಅಲ್ಲ, ಸೊ ಅದು ಕಾನ್ಸ್ಟೆಂಟ್ ಅಲ್ಲ. ಬಟ್ ಹೆಲ್ತ್ ಆ್ಯಂಡ್ ಲೈಫ್ ಇಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಪೀಸ್ ಆಫ್ ಮೈಂಡ್. ಸೊ ಅದಕ್ಕೆ ನಾನು ಫೋಕಸ್ಡ್ ಆಗಿರಬೇಕಾಗಿತ್ತು. ಇವ್ರು ಬೇಡ ಅಂದರೆ ಬೇಡ, ಬೇಕು ಅಂದರೆ ಬೇಕು, ನನಗಿದು ಬೇಕು ಅಂದರೆ ನಾನು ತೊಗೋಬೇಕು ಅಂತ. ಆ್ಯಂಡ್ ಇನ್ನೊಂದೇನಂತ ಅಂದ್ಕೊಂಡಿದ್ದೆ ಅಂದರೆ, ಈ ವರ್ಷ ನಾನು ಪರ್ಟಿಕ್ಯುಲರ್ ಆಗಿ ನನಗೆ ಏನು ಅನಿಸುತ್ತೋ ನಾನು ಅದನ್ನು ತೊಗೊಬೇಕು. ಈ ಸಲ ಫುಲ್ಲು ಈ ವರ್ಷ ನಾನು ಖರ್ಚು ಮಾಡಿದ್ರೂ ಪರವಾಗಿಲ್ಲ, ಆದರೆ ನನ್ನ ಲೈಫ್ ನಾನು ಸಖತ್ತಾಗಿ ಒಂದು ವರ್ಷನಾದರೂ ಅಟ್ಲೀಸ್ಟ್ ನನಗೆ ಲ್ಯಾವಿಶ್ ಆಗಿ ನನ್ನ ಲೈಫ್ನ ನೋಡಬೇಕು ಅಂತಾರೆ. ಬಿಲ್ ನೋಡ್ದಲೇ ತೊಗೊಂಡು ಬರೋದಾಗಿರ್ಬೋದು ಅಥವಾ ಇನ್ನೊಂದು ಆಗಿರ್ಬೋದು, ಅವೆಲ್ಲ ನಾನು ಇಟ್ಕೊಳ್ಬೇಕು ಅಂತ ಇತ್ತು. ಆ್ಯಂಡ್ ಈ ವರ್ಷ ನನಗೆ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಲೈಕ್ ನನಗೇನಾದರೂ ಇಷ್ಟ ಆಯಿತು ಅಂದರೆ ಐ ಲಿಟ್ರಲಿ ಗಾಟ್ ಇಟ್, ಆ್ಯಂಡ್ ಐ ಲಿಟ್ರಲಿ ಪರ್ಚೇಸ್ ದಟ್ ಒನ್. ಸೊ ನನ್ನ ಮನೆ ಹೊರಗಡೆ ಆಂಟಿ ನನ್ನ ನೋಡ್ತಾ ಇದ್ದಾರೆ. ನನ್ನ ಫೋನ್ ಸಡನ್ನಾಗಿ ಆಫೇ ಆಗೋಯ್ತು. 100% ತೋರಿಸ್ತಾ ಇತ್ತು. ಆಲ್ ಆಫ್ ಅ ಸಡನ್ ಐಫೋನ್ ಇಸ್ ಫೈಂಡಬಲ್ ಅಂದ್ಬಿಟ್ಟು ಸ್ವಿಚ್ ಆಫೇ ಆಗೋಯ್ತು. ಎನಿವೇಸ್, ಫರ್ಗೆಟ್ ದ್ಯಾಟ್. ಸೊ ವರ್ಡ್ ಆಫ್ ದ ಇಯರ್ ನಾನು ಹೇಳ್ದಂಗೆ ಫೋಕಸ್ಡ್ ಅಂತ. ಸೊ ಅದೊಂದು ಕಂಟಿನ್ಯೂಟಿ ಇರುತ್ತೆ. ಮಧ್ಯದಲ್ಲಿ ಈ ಥರ ಹಿಂಗೆ ಬ್ರೇಕ್ ಆಗಿಬಿಟ್ರೆ ಇಟ್ಸ್ ವೆರಿ ಇರಿಟೇಟಿಂಗ್. ಸೊ ಅದು. ಆ್ಯಂಡ್ ನಾನು ಗೋಲ್ಸ್ ಹಾಕ್ಕೊಂಡಿದ್ದೆ. ನಾನು ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ, ನೀನು ಅಂದ್ಬಿಟ್ಟು ಅಂತ ಅಂದರೆ ನಾನು ಇನ್ ಕೇಸ್ ಇಫ್ ಐ ರಿಯಲಿ ವಾಂಟ್ ಟು ಶೋ ಯು ಗೈಸ್, ನಾನು ಕೆಲವೊಂದೊಂದು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಹಾಕಿರ್ತೀನಿ ಹೇಗಿರುತ್ತೆ ನನ್ನ ಒಂದು ಜರ್ನಲಿಂಗ್ ಬುಕ್ ಫಾರ್ ದಿ ಇಯರ್ ಅಂತ. ಇನ್ ಕೇಸ್ ನಿಮಗೂ ಅದು ಇಷ್ಟ ಆದರೆ ಮುಂದಿನ ವರ್ಷಕ್ಕೆ ನೀವು ಮಾಡ್ಕೋಬೋದು. ಅದಾದಮೇಲೆ ಮಂತ್ಲಿ ಹೈಲೈಟ್ಸ್ ಅಂತ ಹಾಕ್ಕೊಳ್ತೀನಿ. ಜಾನ್ದು, ಫೆಬ್ದು, ಮಾರ್ಚ್ದು, ಆ ಥರ ಎಲ್ಲ. ಸೊ ಏನೇನು ಒಂದೊಂದು ದಿನಕ್ಕೆ ನನಗೆ ಹೇಗಾಗಿರುತ್ತೆ. ಇವಾಗ ಫಸ್ಟ್ ಡೇ ನಾನು ಲಾಸ್ಟ್ ಇಯರ್ ಹೋಗಿದ್ದು ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಸೊ ಆ ಥರ ಹೈಲೈಟ್ಸ್ ಆಫ್ ದ ಡೇ, ಸೊ ಅದನ್ನು ನಾನು ಹಾಕ್ತೀನಿ. ಆ್ಯಂಡ್ ಜಾನ್ 2, 2024 ವಾಸ್ ಪ್ರೊಡಕ್ಟಿವ್. ಸೊ ಅದಕ್ಕೆ ಪ್ರೊಡಕ್ಟಿವ್ ಅಂತ ಹಾಕಿದ್ದೀನಿ. ಸೊ ಅದರ ಕೆಲವೊಂದು ನನಗೆ ಹೈಲೈಟ್ಸ್ ಹಾಕಿ ಇಟ್ಕೊಂಡಿದ್ದೀನಿ ಎವ್ರಿ ಡೇದು. ಸೊ ನನಗೆ ಈ ಥರ ಹಿಂಗೆ ನೋಡಿದಾಗ ಓಕೆ ನಾನು ಇದನ್ನು ಮಾಡಿದ್ದೆಲ್ಲ ಕೆಲವೊಂದೊಂದು ಕಡೆ ಮಿಸ್ ಆಗಿರುತ್ತೆ. ಸೊ ಯೋಚನೆ ಮಾಡ್ತೀನಿ ಹೇಗಿತ್ತು ನಂದು ಡೇ ಅಂತ, ಅದನ್ನು ಹಾಕಿ ನಾನು ಬರಿತೀನಿ. ಇದನ್ನು ಮತ್ತೆ ನಾನು ನನ್ನ ಹಸ್ಬೆಂಡ್ಗೆ ಈ ವರ್ಷ ನಾನು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಇವಾಗ ಆಲ್ರೆಡಿ ಬೇರೆ ಪರ್ಚೇಸ್ ಮಾಡಿದ್ದೀನಿ ಬುಕ್, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಈ ಸತಿ ನಾನು ಮ್ಯಾನ್ಯಲ್ ಆಗೆಲ್ಲ ಏನೂ ಬೇಡ, ಕಸ್ಟಮೈಸ್ಡ್ ಆಗಿ ನನಗೆ ಇಷ್ಟವಾಗಿರೋ ಥರದ್ದು ಒಂದು ಬುಕ್ನ ನನಗೆ ನಾನೇ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿದ್ದೀನಿ. ಕ್ವೈಟ್ ಎಕ್ಸ್ಪೆನ್ಸಿವ್. ಇನ್ ಕೇಸ್ ನೀವು ತುಂಬ ರಿಲಿಜಿಯಸ್ ಆಗಿ ಫಾಲೋ ಮಾಡ್ತಾ ಇದ್ರೆ ಐ ಥಿಂಕ್ ಇಟ್ಸ್ ಗುಡ್. ಸೊ ಅದನ್ನು ನಾನು ತೊಗೊಂಡಿದ್ದೀನಿ. ಅದು ಎಲ್ಲಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಬುಕ್ ಬಂದು 2025ಗೆ ನಾನು ತೊಗೊಂಡಿದ್ದು ಬಂದು ಇದನ್ನು ದಿ ಆರ್ಟ್ ಲೂಮ್ ಅಂತ, theartloom.in. ನಾನು ಇಲ್ಲಿ ಹಾಕಿರ್ತೀನಿ ವೆಬ್ಸೈಟ್ ನೇಮು. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಯೂಸಿಂಗ್ ದಿಸ್. ಏನೋ ಒಂದು ಈ ಥರ ಅಲ್ಲೇ ಒಂದು ಬುಕ್ನ ನಾನು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಿರೋದು. ದಿಸ್ ಇಸ್ ದ ಫಸ್ಟ್ ಟೈಮ್. ಬಟ್ ಆಲ್ಮೋಸ್ಟ್ ನಾನೊಂದು 6th or 7th ಸ್ಟ್ಯಾಂಡರ್ಡಿಂದ ಅಂತ ಅನ್ಸುತ್ತೆ ನಾನು ಅದನ್ನು ರಿಲಿಜಿಯಸ್ ಆಗಿ ನಂಗೆ ಏನೇನು ಗೋಲ್ಸ್ ಇರುತ್ತೆ ಅದನ್ನೆಲ್ಲ ನಾನು ಬರೆದಿಟ್ಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ, ಒಂಥರ ಆರ್ಗನೈಸ್ಡ್ ಆಗಿರಬೇಕು ಅಂತ. ಆ್ಯಂಡ್ ಈ ವರ್ಷ ಕೂಡ ನಂದು ಗೋಲ್ಸ್ ಆ್ಯಂಡ್ ಡ್ರೀಮ್ಸ್ ಇದೆ. ಅದನ್ನು ನಾನು ಈ ಬುಕ್ ಹೇಗಿದೆ ಅಂತ ನಾನು ಕೆಲವೊಂದೊಂದು ಇಲ್ಲಿ ಸ್ಕ್ರೀನ್ಶಾಟ್ಸ್ ಹಾಕಿರ್ತೀನಿ ಹೇಗಿರುತ್ತೆ ಅಂತ. ಆ್ಯಂಡ್ ಅದನ್ನು ಹಾಕಿರ್ತೀನಿ. ಯು ಗೈಸ್ ಕ್ಯಾನ್ ಚೆಕ್ ಔಟ್ ದಟ್ ವೆಬ್ಸೈಟ್. ಇಟ್ಸ್ ರಿಯಲಿ ಗುಡ್. ನಾನು ಇದನ್ನು ಇನ್ಸ್ಟಾಗ್ರಾಮಿಂದ ಆರ್ಡರ್ ಮಾಡಿದ್ದು, ಇಷ್ಟ ಆಯಿತು ಅಂತ. ನಿಮಗೂ ಇಷ್ಟ ಆದರೆ, ನಿಮಗೂ ಏನಾದರೂ ಗೋಲ್ಸ್ ಇದ್ದರೆ ಫುಲ್ಫಿಲ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಯು ಗೈಸ್ ಕ್ಯಾನ್ ಡೂ ಇಟ್. ಸೊ ಅದಕ್ಕೆ ನಾನು ಇದನ್ನು ರಿಲೀಜಿಯಸ್ ಆಗಿ ಫಾಲೋ ಮಾಡ್ತೀನಿ. ನೀವು ಮಾಡಿ, ನಿಮಗೂ ಕೆಲವೊಂದೊಂದು ಗೋಲ್ಸ್ ಇಟ್ಕೊಳ್ಳಿ. ನಾನು ಇವಾಗ 2025ಗೆ 25 ಡ್ರೀಮ್ಸ್ ಇಟ್ಕೊಂಡಿದ್ದೀನಿ. ಅದು ಕೂಡ ನಾನು ಪ್ರಾಬಬ್ಲಿ ಎಂಡ್ ಆಫ್ ದಿ ಇಯರ್ ಅದನ್ನು ಹೇಳ್ತೀನಿ ಅನಿಸುತ್ತೆ. ಬಟ್ ಈ ಇಯರ್ ನನಗೆ ತುಂಬ ತುಂಬ ಖುಷಿ ಕೊಟ್ಟಿದೆ. ಐ ಎಂಜಾಯ್ಡ್ ಅ ಲಾಟ್. ನನಗೆ 2022 ವಾಸ್ ದ ಬೆಸ್ಟ್ ಇಯರ್ ಇನ್ ಮೈ ಲೈಫ್. ತುಂಬ ಅಂದರೆ ತುಂಬಾ ನಾನು ಏನಂದರೆ ಆ ಗೇನಿಂಗ್ ಆಗಿರ್ಬೋದು, ಒಂದು ಫಿನಾನ್ಷಿಯಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ಸೊ ತುಂಬಾ ನಾನು ಕಲ್ತಿದ್ದೀನಿ 2022ಅಲ್ಲಿ. ಆ್ಯಂಡ್ ದಟ್ ವಾಸ್ ಒನ್ ಅಮೇಝಿಂಗ್ ಇಯರ್ ಇನ್ ಮೈ ಎಂಟೈರ್ ಲೈಫ್. ಅದನ್ನು ಬಿಟ್ಟು ಅಂದರೆ 2024 ಫಸ್ಟ್ ಥಿಂಗ್, ನಾನು ತುಂಬ ಕಷ್ಟಪಟ್ಟಿದ್ದಕ್ಕೆ ಒಂದು ಬೆಲೆ ಸಿಕ್ಕಿದೆ ಈ ವರ್ಷ. ತುಂಬ ಬೇಡ್ಕೊಂಡಿದ್ದಕ್ಕೆ ದೇವರು ನನಗೆ ತಥಾಸ್ತು ಅಂತ ಕೊಟ್ಟಿದ್ದಿದೆ. ಆ್ಯಂಡ್ ಅಂದ್ಕೊಂಡಿದ್ದು ಎಲ್ಲ ಆಗಿಲ್ಲ ಅಂತಂದ್ರೂ ನಾನು ಏನೇನು ಅಂದ್ಕೊಂಡಿದ್ದೀನೋ ಅದನ್ನು ಅಟ್ಲೀಸ್ಟ್ ಒಂದು 80% ಆಗಿದೆ. ಆ್ಯಂಡ್ ನನಗೆ ತುಂಬ ಅದಕ್ಕೆ ಖುಷಿ ಇದೆ.
ಆ್ಯಂಡ್ ನಾನು ನನ್ನ ಹಸ್ಬೆಂಡ್ ತುಂಬ ಕಮ್ಮಿ ಕಿತ್ತಾಡಿದ್ದೀವಿ ಈ ವರ್ಷ. ಐ ಥಿಂಕ್ ನಾವು ಫಸ್ಟ್ ಮಂತ್ ಆ್ಯಂಡ್ ಸೆಕೆಂಡ್ ಮಂತ್ ಈ ಮಂತ್ ಕಿತ್ತಾಡಿದರೆ ನೆಕ್ಸ್ಟ್ ನಾವು ಕಿತ್ತಾಡಿರೋದು ಐ ಥಿಂಕ್ ನಾವು ನೆನೆಸ್ಕೊಳ್ಬೇಕು, ಅಷ್ಟು ಕಮ್ಮಿ. ಸೊ ಅದು ಒಂದು ರಿಲೇಷನ್ಶಿಪ್ ಗೋಲ್ಸ್ ಕೂಡ ಕಂಪ್ಲೀಟ್ ಆಗಿದೆ ಆ್ಯಂಡ್ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಅದರ್ ದ್ಯಾನ್ ದ್ಯಾಟ್ ತುಂಬಾ ಒಂದು ಸ್ಪಿರಿಚುವಲ್ ಆಗಿ, ಒಂದು ಮೈಂಡ್ಫುಲ್ ಆಗಿ ಈ ಇಯರ್ನ ನಾನು ಕಳೆದಿದ್ದೀನಿ ಆ್ಯಂಡ್ ಐ ಆಮ್ ಟ್ರೂಲಿ ಗ್ರೇಟ್ಫುಲ್. ಬೆಸ್ಟ್ ಥಿಂಗ್ ಏನಂತಂದರೆ ನೀವೆಲ್ಲ ನನಗೆ ಸಿಕ್ಕಿದ್ದೀರಾ. ಎಷ್ಟೋ ಜನ ನನಗೆ DM ಮಾಡ್ತೀರಾ, ಹೇಳ್ತೀರಾ ಯು ಡೂಯಿಂಗ್ ಗುಡ್, ನೀವು ತುಂಬ ಚೆನ್ನಾಗಿ ಕಾಣಿಸ್ತೀರಾ, ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂತ ಅಪ್ರಿಷಿಯೇಟ್ ಮಾಡಿದ್ದೀರಾ. ಐ ಆಮ್ ಸೋ ಗ್ರೇಟ್ಫುಲ್. ಎಷ್ಟು ಜನ ಇಷ್ಟಪಡ್ತಿದ್ದೀರಾ ನನ್ನ, ಅದು ನನಗೆ ತುಂಬ ಇಷ್ಟ ಕೊಡುತ್ತೆ. ನನಗೆ ಅದು ತುಂಬ ಪ್ರೀತಿ ತೋರಿಸುತ್ತೆ. ತುಂಬ ಪ್ರೀತಿ ತೋರಿಸ್ತಿದ್ದೀರಾ ನಮ್ಮ ಚಾನಲ್ಗೆ ಆಗಿರ್ಬೋದು, ಅಥವಾ ನಾವು ಹಾಕೋ ಒಂದು ವಿಡಿಯೋಗೆ ನೀವು ತೋರಿಸೋ ಒಂದು ಸಪೋರ್ಟ್ ಇದೆಯಲ್ಲ, ದಟ್ ಈಸ್ ಲೈಕ್ ಯಾರೂ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿಕಾಸ್ ನಮ್ಮವರೇ ನಮಗೆ ಸಪೋರ್ಟ್ ಮಾಡಲ್ಲ. It could be our family or it could be our own friends. Nobody take that initiative to drop a comment saying that ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ಕೀಪ್ ಡೂಯಿಂಗ್. ಅದೆಷ್ಟು ಹ್ಯಾಪಿನೆಸ್ ಕೊಡುತ್ತೆ ಅಂದರೆ ಐ ಕಾಂಟ್ ಇವನ್ ಮೆಷರ್ ದ್ಯಾಟ್. ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ನೀವು ಎಷ್ಟು ಪ್ರೀತಿ ತೋರಿಸ್ತೀರಾ ನಮಗೆ ಅದು ತುಂಬಾ ಖುಷಿ ಕೊಟ್ಟಿದೆ. ಆ್ಯಂಡ್ ಮೇಯ್ನಾಗಿ ನಾನು ಈ ವರ್ಷ ಎಷ್ಟೊಂದು ಜನನ ಮೀಟ್ ಮಾಡಿದ್ದೀನಿ. ಅದರಲ್ಲಿ ನೀವು ಒಬ್ಬರು. ಕೆಲವೊಬ್ಬರೊಬ್ಬರಿಗೆ ನಾನು ಮೆಸೇಜ್ಗೆ ರಿಪ್ಲೈ ಮಾಡಿ ನನ್ನ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸಿದ್ದೀನಿ. ಕೆಲವೊಬ್ಬರೊಬ್ಬರಿಗೆ ನಾನು ಮೆಸೇಜ್ ಮಾಡಿ ಹೇಳಿರೋಕ್ಕಾಗಿರಲ್ಲ, ಅಂಥವ್ರಿಗೆಲ್ಲ ವಿಡಿಯೋದಲ್ಲೇ ನಾನು ಹೇಳಿದ್ದೀನಿ. ಸೊ ನೀವೊಂದು ನನಗೆ ಒಂದು ಸ್ಪೆಷಲ್ ಅಂತಂದರೆ ಇಯರ್ ಮುಗಿತಾ ನಾನು ತುಂಬ ಕ್ರಿಯೇಟರ್ಸ್ನ ಮೀಟ್ ಮಾಡಿದ್ದೀನಿ, ತುಂಬ ಪೀಪಲ್ನು ಮೀಟ್ ಮಾಡಿದ್ದೀನಿ. ಅದರಲ್ಲಿ ಚುಮ್ಮಿ ಕೂಡ ಒಬ್ಬಳು. ಶಿ ಈಸ್ ವೆರಿ ವೆರಿ ಸ್ಪೆಷಲ್ ಟು ಮೀ. ಆ್ಯಂಡ್ ನನ್ನ ಜೀವನದಲ್ಲಿ ಈ ವರ್ಷ ಸಿಕ್ಕಿರೋ ಸ್ಪೆಷಲ್ ಪೀಪಲಲ್ಲಿ ಈ ಹುಡುಗಿ ನನಗೆ ಇನ್ನೂ ಸ್ಪೆಷಲ್. ಶಿ ಈಸ್ ಮೋರ್ ಲೈಕ್ ಅ ಫ್ಯಾಮಿಲಿ ಮೆಂಬರ್ ನಾವು. ಸೊ ಈ ಒಂದು ಪರ್ಸನ್ನ ನಾನು ಲಿಟ್ರಲಿ ಲೈಫ್ ಲಾಂಗ್ ಅಂತ ನಾನು ಕ್ಯಾರಿ ಮಾಡಿ ನಮ್ಮದು ಬಾಂಡಿಂಗ್ ನಾವು ಹೀಗೆ ಇಟ್ಕೊಳ್ಬೇಕು ಅನ್ನೋದು ನನ್ನ ಗೋಲ್. ಇಟ್ಸ್ ಲೈಕ್ ಅ ಕಮಿಟ್ಮೆಂಟ್, ಆಯಿತಾ. ಇವಾಗ ನಾನು ನನ್ನ ಹಸ್ಬೆಂಡ್ ಹೇಗಿರ್ತೀವಿ ಹಾಗೆ ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಅನ್ನೋ ಥರ ಅವಳು ನನಗೆ ಇದ್ದಾಳೆ ಇವಾಗ. ಲಿಟ್ರಲಿ ವಿ ಟಾಕ್ ಎವ್ರಿ ಡೇ, ವಿಡಿಯೋ ಕಾಲ್ ಆಗಿರ್ಬೋದು, ಏನೇ ಆಗಿರ್ಬೋದು. ಆ್ಯಂಡ್ ದಟ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್. ನಾನು ಅವಳ ಹತ್ರ ಶೇರ್ ಮಾಡ್ಕೊಳ್ಳೋದು ಆ್ಯಂಡ್ ಅವಳು ನನ್ನ ಹತ್ರ ಶೇರ್ ಮಾಡ್ಕೊಳ್ಳೋದು, ಇಟ್ಸ್ ಲೈಕ್ ವೆರಿ ವೆರಿ ಸ್ಪೆಷಲ್. ಸೊ ಅದರಿಂದ ನಾನು ವಿಡಿಯೋನು ರೆಕಾರ್ಡ್ ಮಾಡೋಕ್ಕಾಗ್ತಾ ಇಲ್ಲ, ಅವಳ ಹತ್ರನೂ ಬ್ಯುಸಿ ಇದ್ದೀನಿ. ಬಟ್ ಇವಾಗ ನಮ್ಮ ಹ್ಯಾಪಿ ಬಂದಾಗಿಂದ ಒಂದು ಸ್ವಲ್ಪ ಟೈಮ್ ಕೊಡೋಕ್ಕಾಗಿಲ್ಲ. ಬಟ್ ಇವತ್ತು ಕೂಡ ವಿಡಿಯೋ ಕಾಲ್ ಮಾಡಿ ಮಾತಾಡಿದ್ದೆ. ಅವಳು ಅಲ್ಲಿ ವೆದರ್ ತೋರಿಸ್ತಾ ಇರ್ತಾಳೆ, ನಾನು ಇಲ್ಲಿ ತೋರಿಸ್ತಾ ಇರ್ತೀನಿ, ಆ್ಯಂಡ್ ಇಲ್ಲಿ ಏನಾಗ್ತಿದೆ ಎಲ್ಲ ಫುಲ್ಲು ನಮ್ಮದು ಲಿಟ್ರಲಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ವೆರಿ ಸ್ಪೆಷಲ್. ಸೊ ನಾನು ಆ ಪರ್ಸನ್ನ ಕ್ಯಾರಿ ಮಾಡ್ತೀನಿ ನನ್ನ ಫಾರ್ ಎವರ್ ಆ್ಯಂಡ್ ಎವರ್ವರೆಗೂ. ಆ್ಯಂಡ್ ಐ ಪ್ರಾಮಿಸ್ ನಿಮಗೂ ಅಷ್ಟೇ, ಯಾರಾದರೂ ಒಂದು ಒಳ್ಳೆ ಫ್ರೆಂಡ್ ಸಿಕ್ಕಿದ್ರೆ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಲ್ಲರಿಗೂ ಎಲ್ಲದೂ ಸಿಗಲ್ಲ, ಬಟ್ ಸಿಕ್ಕಿದಾಗ ದಯವಿಟ್ಟು ಅದನ್ನು ನಾವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಯವಿಟ್ಟು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಆ್ಯಂಡ್ ಅದ್ರ ಜೊತೆಗೆ ನನಗೆ ನೀವು ಕೂಡ ಸಿಕ್ಕಿದ್ದೀರಾ, ನಿಮ್ಮನ್ನು ಅಷ್ಟೇ ನಾನು ಫಾರ್ ಎವರ್ ಆ್ಯಂಡ್ ಫಾರ್ ಎವರ್ ನಾನು ಡೆಫಿನೆಟ್ಲಿ ಐ ವಿಲ್ ಕೀಪ್ ಯು ಗೈಸ್ ಎಂಟರ್ಟೈನ್. ಆ್ಯಂಡ್ ನಾವು ಎಲ್ಲ ಒಂದ್ಸತಿ ಸಿಗೋಣ, ಚೆನ್ನಾಗಿರುತ್ತೆ. ಇಷ್ಟೊಂದು ಜನ ನನಗೆ ಮೆಸೇಜ್ ಮಾಡ್ತೀರಾ, ಐ ವಾಂಟ್ ಮೀಟ್ ಯು ಅಕ್ಕ ಅಂತೆಲ್ಲ. ಸೊ ಡೆಫಿನೆಟ್ಲಿ ನನಗೆ ಅಕ್ಕ ಅಂತ ಕರೆದಾಗ ನನಗೆ ತುಂಬ ಸ್ಪೆಷಲ್ ದೊಡ್ಡ ವ್ಯಕ್ತಿನ ನಾನು ಅನ್ನೋ ಥರ ಫೀಲ್ ಕೊಡೋದು. ಬಿಕಾಸ್ ನಂಗೆ ಅಷ್ಟೊಂದೆಲ್ಲ ಏಜ್ ಆಗಿಲ್ಲ, ಆಯಿತಾ. ಸೊ ಪ್ಲೀಸ್, ಇನ್ನು 30-35 ಆಗಕ್ಕಿನ್ನ ಬೇಜಾನ್ ಟೈಮ್ ಇದೆ. ನೀವು ಅಕ್ಕ ಅಂತ ಕರೆಯೋದು ನೋಡಿದ್ರೆ ನನಗೆ ಐ ಫೀಲ್ ದಟ್ ಐ ಆಮ್ ಆಲ್ರೆಡಿ 30s ಅಥವಾ 35 ಬಂದುಬಿಟ್ಟಿದ್ದೀನಿ ಅನ್ನೋ ಫೀಲ್ ಕೊಡ್ತಾ ಇರ್ತೀರಾ. ಪ್ಲೀಸ್ ಡೋಂಟ್ ಕಾಲ್ ಮೀ ಅಕ್ಕ, ಬಟ್ ಪ್ರೀತಿಯಿಂದ ಕರಿತೀರಾ. ಸೊ ಐ ಡೆಫಿನೆಟ್ಲಿ ಅಕ್ಸೆಪ್ಟ್ ದ್ಯಾಟ್, ಬಟ್ ದಟ್ಸ್ ಫೈನ್. ಐ ಥಿಂಕ್ ದ್ಯಾಟ್ಸ್ ದ್ಯಾಟ್. ನಿಮ್ಮ ವರ್ಷ ಕೂಡ ಹೀಗೆ ಚೆನ್ನಾಗಿರಲಿ, ನೀವು ಅಂದ್ಕೊಂಡಿದ್ದೆಲ್ಲ ಈಡೇರಲಿ. ಆ್ಯಂಡ್ ವಾಟ್ ಹ್ಯಾಪನ್? ಆ್ಯಂಡ್ ನಿಮಗೂ ಕೂಡ ಈ ವರ್ಷ ಎಲ್ಲ ತಂದ್ಕೊಂಡು ಕೊಡಲಿ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಬಿಗ್ ನೆಕ್ಸ್ಟ್ ಇಯರ್. ನಿಮಗೂ ಕೂಡ ಒಳ್ಳೇದಾಗಲಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಯು ಗೈಸ್. ವಾಂಟ್ ಟು ಸೇ ಸಮಥಿಂಗ್? ನನ್ನ ಹಸ್ಬೆಂಡ್ ನೋಡಿ ಇವಾಗ ಹೀರೋ ಥರ ಬರ್ತಾರೆ. ನೀನು ಫಸ್ಟ್ ಬಾಕಿ ಅವ್ನು ನಮ್ಮ ಕಾಲ ಹತ್ರ ನಿಂಗೆ ಬೈದ್ರೆ ನಾನು ನಿಮಗೆ ತೋರಿಸಿಲ್ಲ ಅಲ್ಲ, ತೋರಿಸಿದ್ರೆ ಎತ್ಕೊಂಡು ಬಾ ಅವನ್ನ. ಸಿ ಹೇಗೆ ಕಾಣಿಸ್ತಾ ಇದ್ದಾರೆ ನಮ್ಮ ಹ್ಯಾಪಿ ಅಂತ. ಹ್ಯಾಪಿ ಹಾಯ್ ಟು ಮೈ ಹ್ಯಾಪಿ ಪೀಪಲ್. ನಮ್ಮಮ್ಮ ಬೈತಾ ಇರ್ತಾರೆ, ನೀನು ಏನು ತಗೊಳ್ಳೆ ಓವರಾಗಿ ಇಂಗ್ಲೀಷಲ್ಲಿ ಮಾತಾಡ್ತಿರ್ತೆ ಅಂತ. ಹ್ಯಾಪಿ ಮಾ ಪೀಪಲ್ ನೋಡಿ ಬಾಲ ಹೆಂಗೆ ಚೆನ್ನಾಗಿ ನಡುತ್ತೆ ಫ್ಲಾಗ್ ಥರ. ಆಮೇಲೆ ನಾನು ಇವನು ಅಕೌಂಟ್
ಇವನೊಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಅಕೌಂಟ್ ಇದೆ, ದಯವಿಟ್ಟು ಹೋಗಿ ಫಾಲೋ ಮಾಡಿ. ನಮಗಿಂತ ಜಾಸ್ತಿ ಆಲ್ರೆಡಿ ಇವನಿಗೆ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಹೌದು. ಸೊ ಪ್ಲೀಸ್ ಡೂ ಲೈಕ್ ಶೇರ್ ಟು ಮೈ ಹ್ಯಾಪಿ ಬಾಯ್. ಅಕೌಂಟ್ ಲಿಂಕ್ ಪೇಜ್ ಅಲ್ಲಿ ಹಾಕಿರ್ತೀನಿ ಆ್ಯಂಡ್ ಇದು ಹಾಕಿರ್ತೀನಿ, ಹೋಗಿ ನೋಡಿ. ಇವಂದು ಮತ್ತೆ ನಮ್ಮ ಮಮ್ಮಿದು ವಿಡಿಯೋ ಒಂದು ವೈರಲ್ ಆಗಿದೆ ಅದರಲ್ಲಿ. ಓ ಮೈ ಗಾಡ್, ಏನೂ ಇಲ್ಲ, ಸುಮ್ಮನೆ ಅಜ್ಜಿ ಡೋಂಟ್ ಸ್ಕೇರ್ ಮೀ ಪ್ಲೀಸ್ ಡೋಂಟ್ ಸ್ಕೇರ್ ಮೀ ಅಂತ ಹಾಕಿದ್ದೀನಿ. ನಿಂಗೆ ಟಕ್ ಅಂತಾರೆ ನಮ್ಮ ಮಮ್ಮಿ ಸೌಂಡ್ ಮಾಡ್ತಾರೆ, ಗುಡು ಅಂತ ಓಡೋಗ್ಬಿಡ್ತಾನೆ. ಅದು ಫುಲ್ ವೈರಲ್ ಆಗಿದೆ. ಇನ್ನ ಏನು ನಾನು ನೋಡಿ ಹೆಂಗ್ ನೋಡ್ತಿದ್ದಾನೆ, ಮಾತಾಡ್ತಿದ್ದಾಳೆ, ಹೆಂಗ್ ಮಾತಾಡ್ತಿದ್ದಾಳೆ. ನಮ್ಮ ಮಮ್ಮಿ ನೋಡಿ ಹೇಗೆ ಮಾತಾಡ್ತಿದ್ದಾರೆ. ಇವನೇ ನನ್ನ ಮಗ. ಆ್ಯಂಡ್ ತುಂಬ ಜನ ನಾನು ಪ್ರೆಗ್ನೆಂಟ್ ಅಂತೆಲ್ಲ ಕೇಳಿದ್ರಿ. ಸೊ ಯಾ, ಒನ್ಸ್ ಅಗೇನ್ ಗೈಸ್, ಹ್ಯಾಪಿ ನ್ಯೂ ಇಯರ್. ನಿಮಗೆ ಈ ವರ್ಷ ಎಲ್ಲ ತಂದ್ಕೊಡ್ಲಿ ಅಂತ ಹೇಳ್ತಾ, ಇವನ ಸೇ ಸಮಥಿಂಗ್ ಬೇಬಿ. ಹ್ಯಾಪಿ ನ್ಯೂ ಇಯರ್, ಎಲ್ಲ ಒಳ್ಳೇದಾಗ್ಲಿ, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಐ ಥಿಂಕ್ ಈ ಇಯರಲ್ಲಿ ಈ ವಿಡಿಯೋ ಲಾಸ್ಟ್ ಆಗಿರುತ್ತೆ. ಸೊ ಮುಂದಿನ ವರ್ಷ ಹೊಸ ವಿಡಿಯೋದಲ್ಲಿ ಸೇಮ್ ನಾವೇ ನಮ್ಮ ಹ್ಯಾಪಿ. ಸ್ವಲ್ಪ ಫ್ರೇಮ್ ಬಿಡು, ಈ ಕಡೆ ಒತ್ತು. ಮಾತಾಡೋ ಇವಾಗ. ನಿನ್ ಹಂಗೂ ಹೋಗ್ಬೋದು ತಾನೆ. ನಾನು ಹಿಂಗೆ ಹೋಗ್ಲಾ? ಹಂಗೆ ಹೋಗು ಅಂತ. ಎನಿವೇಸ್, ಸೊ ಯಾ, ಮುಂದಿನ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದು ಬಯಸಿ, ಒಳ್ಳೇದು ಮಾತಾಡಿ, ಒಳ್ಳೇದನ್ನೇ ಥಿಂಕ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ಹ್ಯಾಪಿ 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 ನ್ಯೂ ಇಯರ್ ಫ್ರಮ್ ಹ್ಯಾಪಿ ಫ್ಯಾಮಿಲಿ. ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಗೈಸ್.